ನಿಮ್ಮ ಮನೆಯಲ್ಲಿ ಹೋಗಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ವೀಟ್ ಬಾಕ್ಸ್ ಇಡಿ, ಇದು ಭಾಳ ಕಾಸ್ಟ್ಲಿ ಇದೆ, ಇದು ಯಾರು ತಿನ್ನಬೇಡ್ರಿ, ಇಟ್ಸ್ ವೆರಿ ಕಾಸ್ಟ್ಲಿ ಇದೆ ನನ್ನ ಸಲುವಾಗಿ, ಅದನ್ನ ಎಲ್ಲರೂ ಬಂದು ಅಲ್ಲೇ ಅಟ್ಯಾಕ್ ಮಾಡಿ ತಿಂತಾರೆ. ನೀವು ಹಂಗೆ ತಂದು ಇಡ್ರಿ, ಅದು ಬಿದ್ದು ಕೊಳತು ಕಡಿಕ ದನಕ್ಕೆ ಹಾಕಿಬಿಡ್ತೀವಿ ನಾವು, ಅದನ್ನ ಯಾರು ಮುಟ್ಟಲ್ಲ. ಮನುಷ್ಯನ ಸ್ವಭಾವ. ಒನ್ ಆಫ್ ದ ಬೆಸ್ಟ್ ಸ್ಟ್ರೀಟ್ ಆಫ್ ಇನ್ ಬಾಂಬೆ ಪ್ರಿನ್ಸ್ ಸ್ಟ್ರೀಟ್ ಅಂತಾರೆ, ಮೆಟ್ರೋ ಟಾಕೀಸ್ ಪಕ್ಕದಲ್ಲಿ. ಆ ಸ್ಟ್ರೀಟ್ನಲ್ಲಿ ಹೋಗಿ ದಂಧೆ ಮಾಡಿದ್ದಾರೆ ಅವರು ಆಗಿನ ಕಾಲದಲ್ಲಿ. ಹೌದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಐತ್ರಿ. ನಾವೆಲ್ಲರೂ ಸೇರ್ಕೊಂಡಾರ, ಎಲ್ಲರೂ ನಮ್ಮ ಇದನ್ನ ನಾವು ಅಷ್ಟರೆಲ್ಲ ಕೂಡೇ ಇರ್ತೀವ್ರಿ. ಈಗಲೂ ಕುಟುಂಬ ಐತ್ರಿ ನಮ್ದು. ನಮ್ಮ ಅತ್ತೆಯವರು ನಾವು ಎಲ್ಲರೂ ಕೂಡ ಇರ್ತೀವಿ. ನಾನು ಆ್ಯಕ್ಚುಲಿ ಆ ಕತೆ ಕೇಳೋಕ್ಕೆ ಬಂದಿದ್ದೆ. ಹೌದಾ? ಯಾಕೆ ಅಂದರೆ ಶ್ರೀಮಂತಿಕೆ ತೋರಿಸ್ತೀವಿ, ಇನ್ನೇನೋ ತೋರಿಸ್ತೀವಿ, ಕೋಟಿ ಲೆಕ್ಕದಲ್ಲಿ ಹೇಳ್ತೀವಿ. ಹೌದಾ? ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆ ಕೋಟಿ ಗಳಿಸೋ ಭರದಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಹೌದಾ? ಬಟ್ ನಿಮ್ಮ ಶ್ರೀಮಂತಿಕೆಯ ಮಧ್ಯೆ ನಿಮ್ಮ ಸಂಬಂಧಗಳು ಉಳಿದಿದೆಯಲ್ಲ. ಹೌದು. ನಾನು ಬಂದು 35 ವರ್ಷ ಆಯ್ತು ಅವಾಗ ನನ್ನ ಮದುವೆ ಆಗಿ. 35 ವರ್ಷ? 35 ವರ್ಷ ಆಯ್ತು. ಓಹೋ. ನಮ್ಮಿಬ್ರು ಮೈದ್ನ ಚಿಕ್ಕವ್ರು ಇದ್ರು. 8th ಸ್ಟ್ಯಾಂಡರ್ಡ್ ಒಬ್ರು ಹೋಗ್ತಿದ್ರು, ಒಬ್ರು 12th ಸ್ಟ್ಯಾಂಡರ್ಡ್ ಕಾಲೇಜ್ಗೆ ಹೋಗ್ತಿದ್ರು. ಮನೆಗೆ ಹಿರಿಯ ಸೊಸಿ ನೀವೇ? ನಾನೇ ಹಿರಿಯ ಸೊಸೆ. ಹೆಣ್ಮಕ್ಳಿಲ್ಲ ನಮ್ಗೆ, ಇವರೇ 3 ಜನ ರೀ. ಹಳೇದು ಮಾತಾಡ್ಬೇಕಾಗಿದೆ. ನಿಮ್ಮ ಇವರು ತಾತ ಅವಾಗಿಂದ ನೀವು ಹೇಳ್ಬೋದು ಅದನ್ನ, ಯಾಕಂದ್ರೆ ನೀವು ಬಂದಾಗ ಹೇಗಿತ್ತು, ಈಗ ಹೇಗಾಗಿದೆ, ಏನೇನು ಸ್ಟ್ರಗಲ್ಸ್ ಇತ್ತು? ನಾವ್ ಬಂದಾಗಂತಿ ಊರು ಸಣ್ಣದಿತ್ರಿ ಭಾಳ. ಈಗಂತಿ ಊರು ದೊಡ್ಡದಾಗ್ಯದ್ರಿ. ಅದ್ರದಂತ ಮತ್ತೆಲ್ಲ ಆಕ್ಟಿವಿಟಿ ಎಲ್ಲ ಚೇಂಜ್ ಆಗ್ಬಿಟ್ಟೈತ್ರಿ. ನಾ ಬಂದ ಲೈಫ್ ಸ್ಟೈಲ್ ಈಗಿನ ಲೈಫ್ ಸ್ಟೈಲ್ ರೀ. ಅವಾಗಿನ ಜನ ರೀ ಅಷ್ಟು ಮುಂದೆ ಬರ್ತಿದ್ದಿಲ್ರಿ ಹೆಣ್ಮಕ್ಳೆಲ್ಲ. ನಾವಂತಿ ಸಿಟಿ ಇಲ್ರಿ, ನಮ್ಮ ತವ್ರ ಮನಿ ಬೆಳಗಾಂ ರೀ. ಬೆಳಗಾಂ ರೀ ನಮ್ಮ ಅಲ್ಲಿ. ಯಾರ ಮನೆತನ ನಿಮ್ದು? ನಮ್ಮ ಪರಮಶೆಟ್ಟಿ ಅಂತ ಹೇಳ್ರಿ. ನಿಮ್ದು ದೊಡ್ಡ ಮನೆತನ? ದೊಡ್ಡ ಮನೆತನ ರೀ. ನಮ್ಮ 3 ಜನ ಅಣ್ಣಂದ್ರಿ. ನಮ್ದು ಕುಟುಂಬ ದೊಡ್ಡದ್ರಿ. ಏನು ಉದ್ಯೋಗ ಮಾಡ್ತಿದ್ರಿ ನಿಮ್ಮ ತಂದೆ? ನಮ್ಮ ತಂದೆ ಅವರು ಬಿಸ್ನೆಸ್ ಮಾಡ್ತಿದ್ರು, ಅರ್ಬಿ ಬಿಸ್ನೆಸ್ ಇತ್ರಿ ಅವ್ರದ್ದು. ಬಾಂಬೆಗೆ ಮಾಡಿಸ್ಕೊಂಡು ಇಲ್ಲಿ ಬೆಳಗಾಂಕೆಲ್ಲ ಸೆಟ್ಲ್ ಆದ್ರಿ ಅವ್ರು. ನಮ್ಮ ಅಜ್ಜಿ ಏನ್ ಬಿಸ್ನೆಸ್ ಇತ್ತಂದ್ರೆ ಅವ್ರದ್ದು? ಅರ್ಬಿಗೆ ಬಟ್ಟೆ ಬಿಸ್ನೆಸ್ ಇತ್ತು. ಇವಾಗೆಲ್ಲ ನಮ್ಮ ಅಣ್ಣವರೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರ್ರಿ. ಟ್ರಾನ್ಸ್ಪೋರ್ಟ್ ಈ ದೊಡ್ಡ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರ್ರಿ. ನಮ್ಮ ಅಪ್ಪ ಅವ್ರ ಬಿಸ್ನೆಸ್ ಅಂತ ಯಾರು ಮಾಡಂಗಿಲ್ರಿ ಈಗ. ಅದೇ ಬಿಸ್ನೆಸ್. ಸೊ ಬಿಸ್ನೆಸ್ ಇತ್ತು ಹಂಗಾರೆ ನಿಮ್ಗೇನು ಹೊಸದಾಗಿರ್ಲಿಲ್ಲ? ಇವ್ರದ್ದು ಬಿಸ್ನೆಸ್ ಇತ್ತು, ಹೊಂದ್ಕೊಂಡ ಮಾಡ್ಕೊಂಡು ಹೋದ್ವಿ ರೀ. 2 ಕಡೆ ಇದನ್ನ ಆಯ್ತ್ರಿ ನಂದು. ನಾನು ಈಗ ಕೇಳ್ತಾ ಇದ್ದೀನಿ, ಎಂತೆಂತ ಮಹಾತ್ಮರು ಬಂದು ಹೋಗಿದ್ದಾರೆ. ಎಲ್ಲಾ ಜನ ಬಂದು ಹೋಗಾರ. ಸ್ವಾಮಿಗಳು, ಸಿದ್ದೇಶ್ವರ ಅಪ್ಪವ್ರು ಬಂದು ಒಂದೆಲ್ಲ ಮಾಡ್ಕೊಂಡು ಒಂದು ಬಂತನಕ್ಕೆ ಇಷ್ಟು ಹಿಸ್ಟ್ರಿ ಇರುತ್ತಾ ಅನ್ನೋದೇ ಆಶ್ಚರ್ಯ ನನಗೆ. ಹೌದ್ರಿ. ನೆಹರು, ಇಂದಿರಾ ಗಾಂಧಿ ಅಲ್ಲ ಅಲ್ಲಿಂದ ಹಿಡ್ಕೊಂಡು ಎಲ್ಲಾ ಇದ್ದಾಗ ಎಲ್ಲ ಬಂದು ಹೋಗ್ಯಾರಂತ್ರಿ ಅವ್ರ. ಹೇಗೆ ಸುಧಾರಿಸಿದ್ರಿ? ಯಾಕಂದ್ರೆ ದಿಢೀರ್ನ ಈಗ ಗಂಡು ಮಕ್ಳದ್ದು ಒಂದು ಪಾರ್ಟ್ ಬೇರೆ ಇರ್ತದೆ. ಎಲ್ರು ಬರ್ರಿ ಅಂತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ. ನೀವು ಮನೆಯಲ್ಲಿ ಎಲ್ಲ ರೆಡಿ ಆಗ್ಬೇಕು. ಹೇಗೆ ಹೊಂದ್ಕೋತಿದ್ರಿ, ಹೇಗೆ ಮಾಡ್ತಿದ್ರಿ? ಹಾಗೇನಿಲ್ರಿ, ಅದು ಇವ್ರು ಹಿಂಗ್ ಮಾಡಿದ ಕೂಡಲೇ ನಾವು ಅವ್ರ ಜೋಡಿ ಸೆಟ್ ಆಗಿ ಅವ್ರ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಫಾಸ್ಟ್ ಆಗಿಬಿಟ್ವಿ ನಾವು. ಅವ್ರಿ ಯಾರು ಬರ್ತಾರ ಆ ಟೈಮ್ಗೆ ನಾವು ರೆಡಿಯಾಗಿ ಎಲ್ಲ ಮುಷ್ಕೋತೇವ್ರಿ, ಗೊತ್ತಾಗ್ತಿತ್ತಲ್ರಿ. ಹಂಗಾಗಿ ನಾವು ಸಿಟಿಯಿಂದ ಬೆಳೆದ್ರಿಂದ ನಮ್ಗೆ ಅಷ್ಟೇನು ಈ ಕಲ್ಚರ್ ಹೊಂದ್ಕೊಲಿಕ್ಕೆ ಟೈಮ್ ಹತ್ಲಿಲ್ಲ. ತಿಳ್ಕೊಂಡು ನಾವು ಹೆಂಗಿರ್ಬೇಕು ಹಂಗೆ, ಇಲ್ಲಿ ತರ ಇಲ್ಲಿದ್ರೆ ಈ ತರ ಇರ್ತೀವಿ, ಅಲ್ಲಿದ್ರೆ ಆ ತರ ಇರ್ತೀವಿ, ಎಲ್ಲಾರ ಜೋಡಿ ಹೊತ್ಕೊಂಡ್ ಮಾಡ್ಕೊಂಡು ಓದಿದ್ರಿ ನೀವು? ಫಸ್ಟ್ ಇಯರ್ ಹೋಗ್ತಿದ್ವಿ, ಲಗ್ನ ಆಯ್ತ್ರಿ ನಂದು. ಫಸ್ಟ್ ಇಯರ್ಗೆ ಸಾಹೇಬ್ರ ಏನ್ ಮಾಡ್ತಿದ್ರು ಅವಾಗ? ಅವ್ರ ಬಿಸ್ನೆಸ್ ಅಲ್ರಿ ಅವ್ರ. ಹ್ಞೂನ್ರಿ, ಕೆಮಿಕಲ್ಸ್ ಬಿಸ್ನೆಸ್ ಅವ್ರ. ಅದರ್ದು ಏನಿತ್ತಲ್ರಿ ಅದ ಅವ್ರು ಅದಕ್ಕೆ ಮುಂದುವರ್ಕೊಂಡು ಅವ್ರ ಬಿಸ್ನೆಸ್ ಎಲ್ಲ ಇದ್ರು. ಹೊಲ ಮನಿ ಎಲ್ಲ ಐತ್ರಿ ನಮ್ಗೆ ಕೊಟ್ಟಾಗ. ಅದು ಕಂಟಿನ್ಯೂ ಹಂಗ ಐತ್ರಿ ಈಗೆಲ್ಲ. ಅದಕ್ಕಿಂತ ಹೆಚ್ಚ ಆತ್ರಿ. ನಮ್ಮ ಮನೆಯವ್ರ ಹೆಚ್ಚು ಮಾಡ್ಕೊಂಡು ಎಲ್ಲಾನು ಸಂಭಾಳಿಸ್ಕೊಂಡು ಬಂದಿವ್ರಿ ನಾವು. ಈಗಂತಿ ಎಲ್ಲಾರು ದೊಡ್ಡವ್ರಾಗ್ಯಾರ್ರಿ, ಅವ್ರ ಜವಾಬ್ದಾರಿ ಅವರೆಲ್ಲ ಸರಿಯಾಗಿರ್ತಾರ್ರಿ. ನಮ್ದಂತ ಇಷ್ಟು ಕೊಡುಗೆ ಐತ್ರಿ ಮನಿಗೆ. ದೊಡ್ಡ ಕೊಡುಗೆ ಐತ್ರಿ. ಕೆಲವು ಮಂತನಗಳು ನಮ್ಮಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಎಲ್ಲಿಂದ ತರಣ ಎಲ್ಲ ಇವು ನೋಡ್ರಿ, ಇದು ಒಂದು ಈ ಊರಿಗೆ ಹೆಮ್ಮೆ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ, ನಮಗೆ ಹೆಮ್ಮೆ. ಹೆಚ್ಚ ಎಲ್ಲ ಅವ್ರ ಇದನ್ನ ಮಾಡ್ತಾರ್ರಿ. ಅವ್ರ ಜೋಡಿ ನಾವು ಕುಡ್ಕೊಂಡ ನನಗೂ ಇಂಟ್ರೆಸ್ಟ್ ಐತ್ರಿ, ಅವ್ರಿಗೂ ಇಂಟ್ರೆಸ್ಟ್ ಐತಿ, ಮಗಳಿಗೂ ಐತ್ರಿ. 3 ಜನ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಿ? ಇದನ್ನೆಲ್ಲ ತೋರಿಸಿದ್ರಲ್ಲ ಇಷ್ಟೊತ್ತಿದೆ ಎಲ್ಲ, ಎಲ್ಲಿ ನೋಡಿದ್ರಲ್ಲಿ ಮ್ಯೂಸಿಯಂ ತರ ಇದೆ ಮನೆ ಇದು.
ಇಲ್ಲಿ ಒಂದೆರಡು ಇಬ್ರು ಜನ ಇದಾರ್ರಿ ನನ್ನ ಕೈಯಾಗ ಅವ್ನ್ ಕರ್ಕೊಂಡು ನಾ ಎಲ್ಲ ಮೇಂಟೈನ್ ಮಾಡ್ತೀನಿ ರೀ. ಎಲ್ಲ ಮಾಡ್ತೀರಿ? ಬೆಳಿಗ್ಗೆ ಎದ್ದು ನಂದೇ ಏನೈತಲ್ಲ 12 ತನ ನಂದೆಲ್ಲ ಬರೀ ಕ್ಲೀನಿಂಗ್ ಮಾಡ್ಕೊಂಡು ನಾಷ್ಟ ಅದು ಮುಗಿಸ್ಕೊಂಡು ಹೋಗ್ತೀವಿ ನಾವು. ಹಾ, ಆಮೇಲೆ ಅಲ್ಲೇ ಅಡುಗೆ ಊಟ ಎಲ್ಲ ಅತ್ತಿಯವ್ರ ಮನೆ ಅಲ್ಲೆಲ್ಲೇ ಮಾಡ್ತೀವ್ರಿ ಅಷ್ಟರ. ಓಕೆ, ಬನ್ನಿ ಸರ್ ಊಟ ಮಾಡುವ. ಓಕೆ ಬರ್ರಿ ಬೀಗ್ರ ಊಟ ಮಾಡೋಣ. ಬೀಗ್ರ ನಾವು ಒಂದು ವಾರದಾಗ 2 ಸಲ ನಿಮ್ಮ ಸೀರಿಯಲ್ ನೋಡ್ತೀವಿ. ಯಾಕಂದ್ರೆ ನಾವು ಎಲ್ಲರಿಗೂ ಅದನ್ನ ಹೇಳ್ತೀವಿ, ನನ್ನ ಗೆಳೆಯರು ಎಷ್ಟು ಮಂದಿ ಬರ್ತಾರಲ್ಲ, ನೀವು ಸೀರಿಯಲ್ ಸಿನಿಮಾ ನೋಡೋ ಪ್ರವೃತ್ತಿ ಬಿಟ್ಟುಬಿಡ್ರಿ. ಅದ್ರಾಗ ಏನೂ ತಮ್ಮಿಲ್ಲ, ಕಾಲ್ಪನಿಕ ಸ್ಟೋರಿಗಳು ಬಿಟ್ಟುಬಿಡ್ರಿ. ರಿಯಲಿಸ್ಟಿಕ್ ಆಗಿ ಯಾರು ಬದುಕ್ಯಾರ, ನಮ್ಮ ಹತ್ರ ಏನು ಕೊರತೆ ಐತಿ, ನಮಗೇನು ಫಿಲ್ ಮಾಡಕ್ಕೆ ಅವಕಾಶ ಐತಿ ಅದನ್ನು ನೋಡ್ರಿ. ಅದನ್ನು ಮೊದಲು ನೋಡಕ್ಕೆ ಸಿಗ್ತಿದ್ದಿಲ್ಲ. ಎಲ್ಲೋ 8-10 ತಾಸು ಕ್ರಿಕೆಟ್ ನೋಡೋದು, 4-5 ತಾಸು ಬೇಡಾಗಿದ್ದ ಸಿನಿಮಾ ನೋಡೋದು, ಬೇಡಾಗಿದ್ದ ವಿಷಯಗಳು ತಿಳ್ಕೊಕ್ಕಿಂತ ರಿಯಲ್ ಆಗಿ ನಮಗೀಗ ಏನು ಅವಶ್ಯಕತೆ ಇದಲ್ಲ ಜೀವನಕ್ಕೆ, ಈಗ ಅದನ್ನು ನೀವು ನೋಡ್ರಿ. ಅದರಿಂದ 4 ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗ್ತೀರಿ. ಸೊ ನೀವು ಯೂಟ್ಯೂಬ್ ಚಾನಲ್ದವ್ರನ್ನ ಲೈಕ್ ಮಾಡೋದು ಇದು ಒಂದೇ ಕಾರಣಕ್ಕೆ. ನಿಮ್ಮೊಂದು 3-4 ಜನ ಇದ್ರಿ, ನೀವು ಕಲಾ ಮಾಧ್ಯಮ, ಡಿಜಿಟಲ್ಲು. ಸೊ ಇಷ್ಟು ಜನರು ನೀವು ಕಣ್ ತೆಗಿಸ್ಯಾರ ಅಂದರೆ ಇಟ್ಸ್ ಅ ವಂಡರ್ಫುಲ್. ಯಾಕಂದ್ರೆ ನೀವು ಎಲ್ಲೆಲ್ಲೋ ಏನೋ ಅಮೇರಿಕಾ, ಲಂಡನ್ ಜಗತ್ತಿನಾಗ ಇದ್ದಿದ್ದು ಕತೆ ಬೇಡ. ನಮ್ಮ ಉತ್ತರ ಕರ್ನಾಟಕ, ನಮ್ಮ ಜನ ಹೆಂಗೆ ಬದುಕಿ ಎಂಥ ಆರ್ತಿಯಿಂದ ಹೆಂಗೆ ಗುಣಗಳು ಬೆಳೆಸ್ಕೊಂಡ್ರು ಅನ್ನೋದಕ್ಕೆ ದೊಡ್ಡದ. ಅದ್ರ ಕಲೆ ಐತಿ ತೆಗಿತಿರಲ್ಲ. ಪುಸ್ತಕ ಅದಾವ, ಹಿಸ್ಟ್ರಿ ಐತಿ, ಡಿಪಾಸಿಟ್ ಆಗಿ ಬಿದ್ದಾಯ್ತಾವ, ರಗಡ ಮಂದಿ ಬರ್ಬೇಕು. ಓದವ್ರು ಯಾರು? ಇವತ್ತಿನ ಸರಳ ಮಾಧ್ಯಮ ಅಂದ್ರೆ ಓನ್ಲಿ ಮೊಬೈಲ್, ಟಿವಿ. ನೀವು ಕೈಯಾಗ ಬಟನ್ ಪಡೆದ್ರೆ ನಿಮ್ಮ ಕಣ್ಣಿಗೆ ಏನು ಕಾಣಬೇಕು? ಇಲ್ಲೇ ಸಮಯದ ಕಾರ್ನಾಗ ಕುಂತಾಗ ಕೇಳ್ರಿ, ಬೇರೆ ಕಡೆ ತೇಳ್ರಿ. ನಿಮಗೆ ಎಷ್ಟು ಸಮಯ ಸಿಗ್ತೈತಿಲ್ಲ ಅಷ್ಟು ಜನರ ಬದ್ದಲ್ಲಿ ತಿಳ್ಕೊಬೇಕು. ಜನರ ಬದ್ದಲ್ಲಿ ನಾವು ತಿಳ್ಕೊಂಡಾಗ ನಾವು ಯಾವ ಸ್ಥಿತಿ ಒಳಗದೇವೋ ನಮ್ಗೆ ಅರ್ಥಕ್ಕದ. ನಾವು ಜಗತ್ತಿನ ಬದ್ದಲ್ಲಿ ತಿಳ್ಕೊಳ್ಳೋದು ಭಾಳ ಅದ ವಿಷಯ. ಗೂಗಲ್ ತುಂಬ ಎಲ್ಲ ತುಂಬ್ಯದ, ಅದೇ ಎಲ್ಲರಿಗೂ ಅದು ಉಪಯೋಗ ಬರೋಂಗಿಲ್ಲ, ಮಿಕ್ಸ್ ಆಗಿಬಿಡ್ತೈತೆ ತಲೆ. ಅದಕ್ಕೆ ಭಾಳ ವಿಷಯ ಹೋದ್ರೆ ಸ್ವಲ್ಪ ವಿಷಯಗಳು ತಿಳ್ಕೊಂಡಿವಿ. ಫುಡ್ ಬದ್ದಲಾಗಲಿ, ನಮ್ಮ ಕಲ್ಚರ್ ಬದ್ದಲಾಗಲಿ, ನಾವು ಬೆಳೆದು ಬಂದ ದಾರಿ ಇಷ್ಟ. ನೀವೇನು ಒಂದು ತೋರಿಸ್ದಿರಲ್ಲ, ಒಂದು 10-20 ಜನ ಸಾಕು. ನೀವು 100 ಸೀರಿಯಲ್ದಾಗ ಒಂದು 10 ಜನರು ನಾವು ಆಯ್ಕೆ ಮಾಡ್ಕೊಂಡ್ರು ವಿ ಆರ್ ಪ್ರೌಡ್. ಹಂಗೆ ಈಗ ನಾ ಇಷ್ಟೆಲ್ಲ ಮಾಡೇವಿ, ನಮ್ಮ ಎಲ್ಲ ಗುಣಗಳು ನಮಗೆ ಚಲೋ ಅಂತ ನಾವು ಹೇಳಾಗಿಲ್ಲ. 1-2 ಇನ್ಸ್ಪಿರೇಷನ್ ಇನ್ನೊಬ್ರಿಗೆ ಆಗ, ಇನ್ನೊಬ್ಬರು 2 ವಿಷಯ ನನಗೆ ಲೈಕ್ ಆಗ್ಯಾವ. ಇದನ್ನು ನಾವೆಲ್ಲ ಬೆರೆಸಿ ಒಂದು ಲೈಫ್ ಕಟ್ಕೊಂಡೇವಿ. ಬಟ್ ಇದರಿಂದ ಸಿಗುವಂಥ ಆನಂದ, ಖುಷಿ ಏನದಲ್ಲ, ಇದಕ್ಕಿಂತ ದೊಡ್ಡದು ಟೇಸ್ಟ್ ಯಾವುದಿಲ್ಲ. ಯಾಕಂದ್ರೆ ಎಲ್ಲರೂ ಯಾವಾಗಿಂದ ಶುರು ಮಾಡಿದ್ರಿ ಇಷ್ಟೆಲ್ಲ? ಬಂದು ಬರ್ರಿ, ಕುತ್ಕೋಬರ್ರಿ. ಬಿಸಿ ಸಾಂಬಾರು. ಅಲ್ಲ, ಯಾವಾಗಿಂದ ಮಾಡ್ರಿ? ಈ ಇಡ್ಲಿ ಮಾಡಿರಿ, ವಡ ಮಾಡಿರಿ? ಇಲ್ಲ, ಊರಾನ್ ಮನೆ ಮಾಡ್ತಾರೆ. ಇದು ನಮ್ಮ ಊರಾಗ ಫೇಮಸ್ ಚಪಾತಿ ರೀ. ಇದು ನಮ್ಮದು ಸದಕದ ಗೋಧಿ ಹಿಟ್ಟಿಂದ ಚಪಾತಿ. ಇದು ಶೇಂಗಾ ಉಸಳಿ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ಕಡಲೆಕಾಳು ಉಸಳಿ. ವಾವ್, ಫೇಮಸ್. ಇಲ್ಲೇ ನಮ್ಮ ರಂಕೋಳಿ ಬಣ್ಣಕ್ಕೆ ಮಾದ್ಲಿ ಅಂತ ಮಾಡ್ತಾರ. ಮಾದ್ಲಿ ಭಾಳ ಫೇಮಸ್. ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದ್ದೆ, ಈ ಸೀಸನ್ ನೋಡ್ತೀನಿ. ಹೌದ್ರಿ? ಓ, ಮಾದ್ಲಿ ನೋಡ್ರಿ, ಅದು ಮರ್ತೆ ಹೋದ ಕಾಲದಲ್ಲಿ ಇಲ್ಲಿ ಫೇಮಸ್ ಇದೆ ಅದು. ನಮ್ಮಲ್ಲಿ ಒಂದು ಫುಡ್ಗೆ ಇಂಪಾರ್ಟೆನ್ಸ್ ಭಾಳ ಇದೆ ಗ್ರಾಮೀಣದಾಗ. ನಿಮಗೆ ಏನು ಬೇಕೆಲ್ಲ ಸಿಗುವಂಥ ಅವಕಾಶ ಗ್ರಾಮೀಣದಾಗ ಒಂದು ಹೈಯೆಸ್ಟ್ ಅದ. ನಿಮ್ಗೆ ಬೇರೆ ಕಡೆ ಹೋದ್ರೆ ನಿಮಗೆ ಚಾಯ್ಸ್ ಭಾಳ ಕಮ್ಮಿ ಅದ. ರಿಚ್ ಅದ ಫುಡ್ ಬೆಂಗಳೂರಲ್ಲಿ, ಬಾಂಬೆನಲ್ಲಿ ಅಲ್ಲ. ಬಟ್ ಕ್ವಾಲಿಟಿ ನಿಮ್ಮ ಗ್ರಾಮೀಣಕ್ಕೆ ಬರಬೇಕು. ಹೌದು. ನಿನ್ನೆ ಮಾಲಿಂಗಪ್ಪರಂತೂ ಏನು ಅದ್ಭುತವಾಗಿ ಊಟ ಮಾಡಿಸಿದ್ರು ಸರ್. ಹೇಳ್ತೀನಿ ಕೇಳ್ರಿ. ಮೆನು: ಪುಂಡಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಮಡಕೆ ಕಾಳು, ಆಮೇಲೆ ಭಾಳ ವಿಶೇಷ ಏನಂದ್ರೆ ಸರ್, ಗೋವಿನ ಜೋಳದ್ದು ರೊಟ್ಟಿ, ಗೋವಿನ ಜೋಳದ್ದು ಏನದು ನಾವು ಸಂಟಿ ಅಂತೀವಿ, ಅವ್ರು ಏನಾದ್ರು ಕಿಚಡಿ, ಏನಂದ್ರೆ ನುಚ್ಚು. ಏನು ಭಾರಿ ಇತ್ತು ಅದು, ಮಸ್ತ್ ಮಾಡಿಸಿದ್ರು. ಇದು ನೀವು ವಿಶೇಷ ಅನ್ನಂಗಿಲ್ಲ. ಇದು ದಿನನಿತ್ಯ ನಿಮಗೊಂದು ವಿಚಾರ ಹೇಳಿದ್ನಲ್ಲ ಈಗ ಜಸ್ಟ್ ನನ್ನ ಮಗಳಿಗೆ. ಆಕೆ ಈಸ್ ಎ ಆರ್ಕಿಟೆಕ್ಚರ್, ಆಕೆಗೆ ಫುಡ್ ಕಲ್ಚರ್ ಭಾಳ ಟೇಸ್ಟ್ ಇಲ್ಲ. ಆಕೆಗೆ ಒಂದ್ಸಲ ಕೇಳಿದೆ, ನೀವು ಒಳ್ಳೆ ಅಡುಗೆ ಮಾಡಿ ಉಣಿಸ್ತೇನಮ್ಮ ಅಂತ. ಎಂಥ ಅಡುಗೆ ಪಪ್ಪ ಅಂತ ಕೇಳಕ್ಕೆ ನಾ ಹೇಳಿದೆ, ಒಂದು ಪುನಾದಾಗ ನಾ ಒಂದು ಬಾಹುಬಲಿ ತಾಳಿ ಅಂತ ಮಾಡೇನೆ. ಅವು ಕನಿಷ್ಠ ಅಂದ್ರೆ ಒಂದು 50 ಐಟಮ್ ಕೊಟ್ಟಿದ್ದ ಒಂದೇ ಪ್ಲೇಟ್ನಾಗ. ಅಂಥದ್ದು ಅಡುಗೆ ಮಾಡೋಕ್ಕಾಗ್ತದನ 2 ದಿನ ಟೈಮ್ ಕೊಡು.
2 ದಿನದಾಗ ನಿನಗೆ ನಾ ಊಟ ಮಾಡಿಸ್ತೇನೆ ಅಂತ. ಅದಕ್ಕೆ ಇಬ್ಬರು ಮಕ್ಕಳು ಸೇರಿ 50 ಐಟಮ್ಸ್ ಕೊಂಡು ತಂದಿದ್ದು ಒಂದು ಎಲ್ಲ ಕೈಲೇ ಮಾಡ್ಯಾರ್ರಿ ಅವರು. ಒಂದೇ ಖಾಲಿಯಲ್ಲಿ 50 ಅಡಿಗೆ 50 ಐಟಮ್ ನೋಡ್ದಲ್ಲ, ಅವ್ರಿಗೆ ಮಾಡಬೇಕು ಇಚ್ಛಾ. ಇನ್ನೊಂದು ಮನೆ ರೆಸಿಪಿ ಮಾಡ್ಯಾರ, ನನಗ ಆಶ್ಚರ್ಯ ಆಯ್ತು. ನಾ ದೊಡ್ಡ ಮೆಣಸಿನಕಾಯಿ ತಂದಿದ್ದೆ ನರಸೋಬ ನೋಡಿಗೆ. ಈ ಮೆಣಸಿನಕಾಯಿ ಒಳಗಿಂದ ಖಾರ ರಿಮೂವ್ ಮಾಡಿ ಅದನ್ನ ಸ್ವೀಟ್ ಮಾಡಿ ಹಲ್ವಾ ಯಾರಾದ್ರೂ ಮಾಡಿ ಕೇಳಿರಿ ನೀವು? ಮೆಣಸಿನಕಾಯಿ ಸ್ವೀಟ್, ಮೆಣಸಿನಕಾಯಿ ಹಲ್ವಾ. ಮೆಣಸಿನಕಾಯಿ ಅಂದ್ರೆ ಖಾರ, ಹೌದಾ? ಅದರಿಂದ ಖಾರದ ಅಂಶ ರಿಮೂವ್ ಮಾಡಬೇಕು, ಮಾಡಿ ಅದರೊಳಗೆ ಹಲ್ವಾ ಮಾಡಿ ನೀವು ತಿನ್ಬೇಕು. ಅದು ಸ್ವೀಟು ಮೆಣಸಿನಕಾಯಿ ನಿಮ್ಗೆ ಗೊತ್ತಾಗಲ್ಲ ಯಾವ ವೆಜಿಟೇಬಲ್ದಾಗ. ಓಹೋ, ಒಂದು ಸ್ವಲ್ಪ ದಿವಸ ಇರ್ಬೇಕು ನಾವಿಲ್ಲಿ. ಏನೇನ ಮಾಡ್ತೀರಿ ನೀವು? ನಾನೇ ಕೇಳಿದೆ, ನನ್ನ ಊಟಕ್ಕೆ ಹಚ್ಬೇಕಾರೆ ಇದು ಏನನ್ನೋದು ಹೇಳಬೇಡ ಅಂತ ಅವ್ರು ಹೇಳ್ತಿದ್ರು. ನಮ್ಮ ಮಿಸ್ಸಸ್ ಒಬ್ಬಾಕಿ ಮಗಳ ಅಷ್ಟರೊಳಗೆ ಹೇಳಿಬಿಟ್ಲ. ನಾವೊಂದು ಏನೋ ತಿಂದ ತಕ್ಷಣ ಹಲ್ವಾ ಅಂದ್ರೆ ಹಲ್ವಾನೇ ಅಲ್ಲ, ಗಾಜರ ಹಲ್ವಾ. ಬಟ್ ಅದು ಯಾವ್ದಾರ ಒಂದು ಹಲ್ವಾ ಇರುತ್ತಲ್ಲ, ಬಟ್ ಅದು ಹಲ್ವಾ ಎದರಲ್ಲಿ ಮಾಡಬೇಕು? ಕೆಟ್ಟ ಖಾರ ಮೆಣಸಿನಕಾಯಿ, ಆ ಮೆಣಸಿನಕಾಯಿ ಒಳಗಿನ ಖಾರಿನ ಅಂಶ ಸಪರೇಷನ್ ಮಾಡಿ ಅದರಿಂದ ಹಲ್ವಾ ಮಾಡಿ ಸ್ವೀಟ್ ಮಾಡಿ ತಿನ್ಸ. ಅಯ್ಯೋ ಅದ್ಭುತ. ಆಮೇಲೆ ನಿಮ್ದು ಆರ್ಟ್ ನೋಡಿದೆ. ಈಗ ಏನ್ರಿ ಇದೆಲ್ಲ ಕತೆ? ಕುತ್ಕೊಡ್ರಿ ಭಾಳ. ನೀವು ಟಿಫನ್ ತಿನ್ರಿ, ಮಾತಾಡೋ ಭಾಳ ಅದು. ಕೂತ್ರಿ. ಹಂಗ ನಮ್ಮಲ್ಲಿ ಫುಡ್ ಕಲ್ಚರ್ ಅಂತ ಏನದ ನೋಡ್ರಿ. ಇಲ್ಲಿ ನನ್ನ ಗೆಳೆಯರು ಬರ್ತಾರೆ, ಅಮೇರಿಕಾದಿಂದ, ಲಂಡನ್ದಿಂದ ಬೇರೆ ಬೇರೆ ಸ್ಟೂಡೆಂಟ್ಸ್ ಬರ್ತಾರೆ, ಪೇರೆಂಟ್ಸ್. ಬೆಳಗ್ಗೆ 6 ಗಂಟೆಗೆ ವೆಜಿಟೇಬಲ್ ಬಾಜಾರ ಚೀಲ ತೊಗೊಂಡು ಬರ್ತಾರೆ. ನಮ್ಮ ಜನ ಏನೋ ಇದ್ದಿರಂಗಿಲ್ಲ. ಯಾಕಪ್ಪ ಅಂತ ಕೇಳಿದೆ ಅವ್ರಿಗೆ. ನಾವು ಅಮೇರಿಕಾದಾಗ ಲಂಡನ್ದಾಗ ವೆಜಿಟೇಬಲ್ ಎಷ್ಟು ಕಾಸ್ಟ್ಲಿ ಅದ, ಎಲ್ಲಿ ತಿನ್ನಕ್ಕೆ ಸಿಗಂಗಿಲ್ಲ. ನಮ್ಮ ಇಂಡಿಯಾಕ್ಕೆ ಬಂದಾಗ ಅಟ್ಲೀಸ್ಟ್ ನಮ್ಮ ಜವಾರಿ ಊಟ ಸಿಗ್ತೈತೆ ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಎದ್ದು ಅವ್ರು ಚೀಲ ತೊಗೊಂಡು ಒಳ್ಳೆ ಕ್ವಾಲಿಟಿ ಆರಿಸಿ ತೊಗೊಂಡು ಹೋಗ್ತಾರೆ. ನಮ್ಮ ವ್ಯಾಪಾರಸ್ಥರ ನೇಚರ್ ಏನ್ರಿ, ಬೆಳಿಗ್ಗೆ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದ. ನಮ್ಮ ಜನ ಬೆಳಿಗ್ಗೆ ದೊಡ್ಡ ತೊಗೊಳಂಗಿಲ್ಲ, ಬೆಳಿಗ್ಗೆ ತುಟ್ಟಿರ್ತದಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಕಮ್ಮಿ ಇರ್ತದ ರೇಟ್, ಸಾಯಂಕಾಲ ಇನ್ನೂ ಕಮ್ಮಿ ಆಕೈತ. ಅವಾಗ ಹೋಗಿ ತೊಗೊಳವ್ರು ನಮ್ಮ ಒಬ್ರೆಲ್ಲ. ಮನೆ ಒಂದಿಷ್ಟು ಕಾಂಪಿಟೇಷನ್ ಇರುತ್ತೆ. ಅಂದ್ರೆ ಅವ್ರು ಬೆಳೆದ್ರು ಅದಕ್ಕಿಂತ ಹೆಚ್ಚು ನಾವೇನೋ ಮಾಡಬೇಕು ಅಥವಾ ಹಂಗೆ ಏನು ಇಲ್ಲ. ನಮ್ಮ ಕಾಕ ಬೆಳೆದ್ರು ನಮ್ಗೆ ಖುಷಿನೇ, ನಾವು ಅವ್ರಿಗೆ ಬೆಳೆದ್ರು ಖುಷಿನೇ. ಅದೇ ಉಲ್ಟಾ ನಮ್ಮ ಕಾಕ ಅಲ್ಲ ಅವ್ರು ಬೆಳೆದಿದ್ದು. ಯಾರು ಬೆಳೆದ್ರು ದಲಾಲ್ ಅಲ್ಲ. ಸೊ ಹಂಗಿರುತ್ತೆ. ನನ್ನ ತಮ್ಮ ಅದ ಅವ್ ಈಗ 8th standard. ನಮ್ಗೆ ಅವ್ರಿಗೆ ಎಲ್ಲಿ ಕಾಂಪಿಟೇಷನ್ ಬರಲ್ಲ. ನಾವು ನಮ್ಮ ಸ್ಟೇಜ್ ಬರೋತಕ್ಕ ನಾವು ಆಲ್ಮೋಸ್ಟ್ ಸ್ಟೇಜ್ಗೆ ಮುಗ್ದಿಟ್ಟಿರ್ತೈತಿ. ನಮ್ಗೆ ಏನೇನೋ ಒಂದೊಂದು ಮಿಸ್ಡ್ ಔಟ್ ಆಗಿರ್ತೈತಿ ನಮ್ಮ ಚೈಲ್ಡ್ಹುಡ್, ಅವನಲ್ಲಿ ನೋಡ್ತೀವಿ ನಾವು. ಓಕೆ ನೀ ಇದ್ ಮಾಡು, ನಾವ್ ಮಾಡಿಲ್ಲ, ಸೊ ವಿ ಪ್ರೊವೋಕ್ ಹಿಮ್, ನೀ ಮಾಡು, ಕಲಿ ಹೊಸಾದ. ಸೊ ಏನೋ ಹೊಸಾದ್ ಬಂದ್ರು ಅವ್ನ್ ಹೇಳ್ತೀವಿ ಮಾಡುದೆಲ್ಲ ಅಂತೇಳಿ. ಬ್ಯೂಟಿ. ಓಕೆ. ನೆಕ್ಸ್ಟ್ ಒಬ್ನೇ ಅದಾನಲ್ಲ, ಸೊ ಎಲ್ಲಾರು ಅವನ್ಮೇಲೆ ಜೀವ. ಹೌದಾ? ಎಲ್ಲರಿಗೂ ಹೆಣ್ಮಕ್ಳು? ಇಲ್ಲ, ನಾನು ನನ್ನ ತಂಗಿ ಮತ್ತಮ್ಮ ಕಾಕನ್ ಮಗ. ಸೊ ಎಲ್ಲಾರು ಅದ್ರ ನಮ್ಕಿಂತ ತುಂಬಾ ಚಿಕ್ಕವನಲ್ಲ, ಸೊ ಎಲ್ಲಾರು ಪ್ರೀತಿ ಜಾಸ್ತಿ ಅವಂಗೆ. ಮುಂದಿನ ಹೀರೋ ಬೇರೆ ಅವನು. ನಾವು ಹೆಂಗ್ ಬೆಳ್ಸಾತಿದ್ವಿ ಅಂದ್ರೆ, ಈಗೋ ಬೇಡ, ನನ್ ಕಡೆ ಎಲ್ಲ ಐತಿ, ನಮ್ಮ ಪಪ್ಪ ಅಂದೈತಿ, ನಮ್ಮ ಅಜ್ಜ ಅಂದೈತಿ, ಇನ್ನು ನೀನ್ ಬೆಳಿ, ನಿನ್ಗೇನ್ ನಿನ್ ಟ್ಯಾಲೆಂಟ್ಲೇ ಐತ್ಲ, ನೀ ಅಲ್ವಾ. ಓ ಹಂಗ ಆತರ ಆಸ್ತಿ ಇದೆ ಅದಕ್ಕೆ ಶ್ರೀಮಂತ ಅಲ್ಲ. ಇಲ್ಲ ನಾಳೆ ಒಮ್ಮೆ ಎಲ್ಲ ಹೋಯ್ತಂದ್ರೆ ಏನ್ ಮಾಡವ, ನಿನ್ ಟ್ಯಾಲೆಂಟ್ಲೇನೆ ನೀ ಮ್ಯಾಲ್ ಬರವ. ಸೊ ಅದ್ರಲ್ಲ ನಿಂಗ್ ಐಡೆಂಟಿಟಿ ಆಕೈತಿ. ಓಹೋ ಹಾಗೆ. ಹೌದು, ಇವತ್ತೈತಿ ನಾಳಿಲ್ಲ, ಒಮ್ಮೆ ಏನೂ ಆಗ್ಬೋದಲ್ಲ ಲೈಫಲ್ಲಿ. ಸೊ ಆ ಥರ ಅವ್ಗೆ ಹೇಳ್ತೀವಿ, ಎಲ್ಲರ ಜೊತೆ ಚೆನ್ನಾಗಿರು. ಅವ್ರು ನಮ್ಮಲ್ಲಿ ಕೆಲಸ ಮಾಡ್ತಾರ, ಅವ್ರು ದೊಡ್ಡವ್ರು ಅದಾನು, ಅವ್ರು ಕೆಲಸ ಮಾಡ್ತಾರ, ನಮ್ಮ ಸನ್ಮಂದ್ ಕೆಲಸ ಮಾಡ್ತಾರಲ್ಲ ಅವರು. ಸೊ ಆ ಥರ ಟ್ರೀಟ್ ಮಾಡು ಎಲ್ಲರೂ ತಿಳಿಸ ಹೇಳ್ತೀವಿ. ಓಕೆ. ಲೇಬರ್ ಅನ್ನೋ ಇದು ಬೇಡ ಅಂತ. ಬೇಡ ಅಂತೇಳಿ. ಅವ್ರು ಕೂಡ ನಮಗೋಸ್ಕರ ಕೆಲಸ ಮಾಡ್ತಾರೆ. ಹೌದು, ಮತ್ತೆ ಅವ್ರಿಲ್ಲಾರೆ ನಾವಿಲ್ಲ. ಫಸ್ಟ್ ಏನಾದ್ರೂ ನೀ ಇಂಡಿಪೆಂಡೆಂಟ್ ಆಗಿ ಮಾಡು ಅಂತ ಹೇಳಿ, ನಿಂದೊಂದು ಐಡೆಂಟಿಟಿ ಮಾಡು ಅಂತ ಹೇಳಿ ಅಷ್ಟೇ. ಒಬ್ನೇ ಇದೆಯಾ, ಇದೆಲ್ಲ ಬ್ಯಾಕಪ್ ಇರ್ತೈತಿ, ದಿಸ್ ಇಸ್ ಪ್ಲಸ್ ಪಾಯಿಂಟ್ ನಿನಗೆ ಇದ್ದಿದ್ದು, ಬಟ್ ನಿಂದೆ ಒಂದೊಂದು ಏನಾರು ಮಾಡು, ಸೊ ಇಲ್ಲಿ ರಿಕಗ್ನೈಸ್ಡ್ ಅಂತೇಳಿ ನಮ್ದಷ್ಟೇ. ಸೊ ನಿಮ್ ಪಪ್ಪ ಅವರೆಲ್ಲ ಅದನ್ನೇ ಮಾಡಿದ್ದು. ಅವ್ರು ನಂಬ್ಕೊಂಡು ಕುತ್ಕೊಂಡು ನಾನೇನ್ ಮಾಡ್ತೀನಿ ಅನ್ನೋದನ್ನು ಮಾಡಿದ್ದಾರೆ. ಹೌದೌದು. ಓಕೆ. ಅವ್ರ ಅಜ್ಜನಿಂದ ಇನ್ಸ್ಪಿರೇಷನ್, ನಾವು ಪಪ್ಪನಿಂದ ಅವಂಗ ನಾವು ಹೇಳ್ತೀವಿ ಎಲ್ಲರೂ ಕೂಡಿ. ಎಲ್ಲ ಒಂದೇನು ಮಿಸ್ಟೇಕ್ ಮಾಡಾಕತ್ರೆ ಎಲ್ಲರೂ ಕೂಡಿ ಗ್ರೂಪ್ ಡಿಸ್ಕಷನ್, ಇದು ಮಾಡಬೇಡ, ಇದು ಚಲೋ ಅಲ್ಲ, ಅವ್ರ ಸಂಘ ಚಲೋ ಅಲ್ಲ, ಫ್ರೆಂಡ್ಸ್ ಹಿಂಗೆ ಇಟ್ಕೋಬೇಕು. ಸೊ ಎವ್ರಿ ಒನ್ ಮಮ್ಮ ಹಿಡ್ಕೊಂಡು, ಸೊ ಎಲ್ಲರೂ ಹಂಗೆ ಹೇಳ್ತಾರತ್ರಿ. ಎಲ್ಲಿ ಮಾತಾಡಕ್ ಸಿಗ್ತಾರ? ಬರತ್ತಾರ್ರಿ ಅವರು. ಸೂಪರ್. ಓಕೆ.
ನಿಮ್ಮ ಮಮ್ಮಿ ಆಶ್ಚರ್ಯ ಆಗುತ್ತೇನ್ರಿ ಮಗಳು ಏನು ಇಷ್ಟು ಮಾತಾಡ್ತಾಳೆ ಅಂತ? ಉಳ್ಕಿದ್ದು ನಮ್ಗ ಮಮ್ಮಿಂದು ಅಜ್ಜಿಂದು ಏನ್ ಡಿಸ್ಕಷನ್, ನನ್ಗೆ ಮೈಥಾಲಜಿ ಹೇಳೋದಲ್ಲ, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಮೈಥಾಲಜಿ. ಯಾಕೆ ಹಿಂಗ್ ಬಂತು, ಹಳೆ ಕಾಲದ ಯಾಕೆ ಹಿಂಗೆ ಮಾಡ್ತಾರೆ, ಅದನ್ನ ಎವ್ರಿ ಟೈಮ್ ನಾವು ಮಮ್ಮಿ ಅಜ್ಜಿ ಜೊತೆ ಇದು ಯಾಕೆ ಹಿಂಗ್ ಮಾಡ್ಬೇಕು, ಅದೇ ಅವ್ರಿಗೊಂದು ಫುಲ್ ಹೆಡೇಕ್, ಈಗ ಯಾಕೆ ಹಿಂಗ್ ಕ್ವಶನ್ಸ್ ಕೇಳ್ತಾರೆ ಅಂತ. ಈಗ ಉಲ್ಟಾ ನಾನೇ ತಿಳ್ಕೊಂಡು ಮಮ್ಮಿ ಹಿಂಗ್ ಇರ್ತಿತ್ತಿದ ಹಂಗ್ ಇರ್ತಿತ್ತಿದ ಅಂತ ನಾನೇ ಅವ್ರಿಗೆ ಹೇಳ್ತೀನಿ. ಎಲ್ಲರಿಗೂ ಅದೊಂದು ಗ್ರೂಪ್ ಡಿಸ್ಕಷನ್ದಾಗ ನಾವು ಐಡಿಯಾ ಶೇರ್ ಮಾಡ್ತೀವಿ. ಹಳೇದ್ ಯಾಕಿತ್ತು, ಹೊಸದ್ ಯಾಕಿತ್ತು, ಈಗ ಯಾಕೆ ಬಂತು. ಎಕ್ಸಾಂಪಲ್ ಸಂಜೆ ದೀಪನ ಯಾಕೆ ಹಚ್ತಾರ, ಸೊ ಈ ತರ ಐಡಿಯಾ. ಸಂಜೆ ದೀಪನ ಯಾಕೆ ಹಚ್ತಾರೆ? ಹಾ, ಆಗಿನ ಕಾಲದಾಗ ಲೈಟ್ಸ್ ಇದ್ದಿದ್ದಿಲ್ಲಲ್ಲ, ಸೊ ದೂರಿಂದ ಬರೋರ್ಗೊಂದು ಡಿರೆಕ್ಷನ್ ಸಿಗುತ್ತೆ. ಮತ್ತೆ ಆಜು ಬಾಜು 5 ತರ ಎಣ್ಣೆ ಯೂಸ್ ಮಾಡಿನ ದೀಪ ಹಚ್ತಿದ್ರು. ಈಗೆಲ್ಲ ಲೋಕಲ್ಸ್ ಬಿಟ್ಟಿ ಬೇಸರಕ್ಕೆ ದೀಪ ಹಚ್ಬೇಕು. ಏನದ 5 ತರದ್ ನಿಜಕ್ಕೆ ಗೊತ್ತಿಲ್ಲ ನಂಗೆ ಅದಕ್ಕೆ. ಆಕ್ಚುಲಿ ಸರ್ ಆದ್ರೆ ಬಹಳ ಫ್ಯಾಕ್ಟ್ಸ್ ಅದಾವ ವೈ ವಿ ಡೂ ದಿಸ್ ಅಂತ ಹೇಳಿ. ಹಾ, ಪ್ರತಿಯೊಂದು ನಮ್ಮ ಮನೆಯಾಗ ಏನ್ ಕೆಲಸ ಮಾಡ್ತೀವಲ್ಲ, ಹಿಂದಿನ ಕಾಲದಾಗ ಅದು ಪ್ರತಿಯೊಂದು ಇದೇ ರೀತಿ ಮಾಡ್ಬೇಕು ಅಂತ ಪ್ರಥಾ ಇದೆ. ಸಂಜೆ ಕಸ ಯಾಕೆ ಕೊಡಕ್ಬಾರ್ದು, ಯಾಕಂದ್ರೆ ಆಗಿನ ಕಾಲದ ಜ್ಯುವೆಲ್ರೀಸ್ ಬಹಳ ಹಾಕೋತಿದ್ರಲ್ಲ ಹೆಣ್ಮಕ್ಳು, ಜ್ಯುವೆಲ್ರೀಸ್. ಸೊ ಎಲ್ಲೋ ಆಸ್ಪಾಸ್ ವ್ಯಾಲ್ಯೂಯಬಲ್ ವಸ್ತು ತೆಳಗ್ ಬೀಳ್ತದ, ಅದು ಹುಡುಗಿದ ಕಸ ಹುಡುಗಿ ಎಲ್ಲರೂ ಡಸ್ಟ್ಬಿನ್ ಹಾಕ್ರೆ ಸಿಕ್ತಿದ್ದಿಲ್ಲ. ಸೊ ಅದಕ್ಕೆ ಆ ಒಂದ್ ಕಾರಣಕ್ಕೆ ಸಂಜೆ ಕಸ ಹುಡುಕ್ತಿದ್ದಿಲ್ಲ, ಕತ್ಲೆ ಇರ್ತಿದ್ದಲ್ಲ ಆ ಟೈಮ್ದ, ಲೈಟ್ಸ್ ಎಲೆಕ್ಟ್ರಿಸಿಟಿ ಇರ್ತಿದ್ದಿಲ್ಲಲ್ಲ, ಬೆಳಕಿಂದ ದೀಪದ ಬೆಳಕಲ್ಲಿ ಎಷ್ಟು ಕಾಣ್ತೈತಿ. ಸೊ ದೇ ಡೋಂಟ್ ಡೂ. ಓಕೆ, 5 ಎಣ್ಣೆ ಅಂದ್ರಲ್ಲ ಅದು? ಹಾ, ಪಂಚ ತೈಲ. ಸೊ ಅಗಸಿ ಎಣ್ಣೆ, ಸಾಸಿವೆ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ. ಸೊ 5 ತರ ಎಣ್ಣೆ ಮಿಕ್ಸ್ ಮಾಡಿ, ಬೇವಿನ ಎಣ್ಣೆ. ಸೊ 5 ತರ ಮಿಕ್ಸ್ ಮಾಡಿ ಕಂಪಲ್ಸನ್ ದೀಪ ಹಚ್ತಿದ್ರು ಸಂಜೆಕ. ಆ ಎಣ್ಣೆಲೇ ಏನು ಕ್ರಿಮಿ ಕೀಟಾಣುಗಳು ಸಾಯ್ತಿದ್ವಿ. ದಟ್ ಕ್ರಿಮಿ ಕೀಟಾಣು ಸಂಜೆ ಇರ್ತದಲ್ಲ ಮನೆ ಆಸ್ಪಾಸ್, ಅವು ಸಾಯ್ತಿದ್ವಿ. ಆಮೇಲೆ ಆ ಎಣ್ಣೆ ಜಾಸ್ತಿ ತರ ಉರಿತಿರ್ತಾರೆ. ಆಮೇಲೆ ಯಾರೇ ಗೆಸ್ಟ್ಗಳು ಬರೋರಿದ್ರು, ಯಾರು ದೂರಿಂದ ಬರೋರಿದ್ರ, ಎಲ್ಲಾ ಮನೆಯಿಂದ ದೀಪ ಡೈರೆಕ್ಷನ್ಸ್ ಮಾಡಿ ಬರ್ದಿದ್ರು ಅವ್ರ ಮನೆಗೆ. ಸೊ ಆ ತರ ಕಂಪಲ್ಷನ್ ಎಣ್ಣೆ ಹಚ್ತಿದ್ರು. ಮತ್ತ ಆ ಎಣ್ಣೆ ಅಂದ್ರೆ ಎಲ್ಲಾ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ತಿತ್ತು ಮನ್ಯಾಗ. ಸೊ ಅದಕ್ಕೆ ಸಂಜೆ ಆದ್ಮೇಲೆ ದೀಪ ಹಚ್ಚ್ರಿ, ಸಂಜೆ ಆದ್ಮೇಲೆ ದೀಪ ಹಚ್ಚ್ರಿ. ಮತ್ತೆ ರಂಗೋಲಿ ಕಂಪಲ್ಷನ್ ಅಕ್ಕಿ ಹಿಟ್ಟ, ಅಕ್ಕಿ ಕಾಳಿಂದ ಬೀಸಿನೇ ರಂಗೋಲಿ ಹಾಕ್ತಿದ್ರು. ಯಾಕಂದ್ರೆ ಪಕ್ಷಿಗಳೆಲ್ಲ ಅದು ಕಾಳು ತಿಂದು ಹೋಗ್ತಿದ್ವಲ್ಲ. ಸೊ ಈಗ ಅದು ಲೈಮ್ ಸ್ಟೋನ್ ಪೌಡರ್ ಬಂದೈತಿ, ಪೈಲ ಕಾಳು ಹಿಟ್ಟಿಂದನೇ ಹಾಕ್ತಿದ್ರು ಕಂಪಲ್ಷನ್ ರಂಗೋಲಿ. ಸೊ ನನಗೆ ಈ ತರ ಕ್ಯೂರಿಯಾಸಿಟಿ, ಯಾಕೆ ಇದು ಮಾಡ್ತಾರೆ, ಯಾಕೆ ಮಾಡಲ್ಲ. ನಾ ಡೈಲಿ ಇವ್ರಿಗೆ ಕ್ವಶನ್ ಕೇಳ್ತಿದ್ದೆ, ಯಾಕೆ ಇದು ಮಾಡ್ತೀರಿ, ಇದು ಹೇಗಿದೆ, ಹೆಂಗೆ ಯಾಕೆ ಮಾಡ್ತೀರಿ. ಅವ್ರು ನಮ್ಮ ಅತ್ತಿ ಮಾಡ್ಕೊಂಡ್ ಬಂದಿದ್ರು. ಸೊ ನಾವು ಕಂಟಿನ್ಯೂ, ನಂಗೆ ಇದು ಆನ್ಸರ್ ಬೇಡ ಅಂತ ನಾನು. ಅಜ್ಜಿನೂ ಹಂಗೆ ಹೇಳೋರು, ಪೈಲ ಮನ ಹಿರಿಯರವ್ರು ಮಾಡಿದ್ರು. ಸೊ ನಾವು ಅದನ್ನ ಕಂಟಿನ್ಯೂ, ನಂಗೆ ಹಿಂಗೆ ಬೇಡ, ನಂಗೆ ಪ್ರಾಪರ್ ಸೈಂಟಿಫಿಕ್ ಆನ್ಸರ್ ಹೇಳ್ರಿ ಅಂತ. ಅವ್ರೇ ಇಲ್ಲ ಅಂತ ನಾನೇ ಡಿಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಯಾಕೆ ಇದೆಲ್ಲ ಮಾಡ್ತಾರೆ ಅಂತೇಳಿ. ಅದ್ಭುತ. ಇಂಟ್ರೆಸ್ಟಿಂಗ್ ಇದೆ. ಇಂಥ ಒಂದು ಏನಾದ ವಿಷಯ ತಗೊಂಡ್ಬಂದಿರ್ತೀರಿ ನೀವು? ಹಾ, ಡೈಲಿ ನಮ್ಮ ಮನೆ ಕುಂತಾಗ ನಿಂತಾಗ ಎಲ್ಲರೂ ಜಸ್ಟ್ ಗ್ಯಾದರ್ ಆದಾಗ ಇದೇ ಡಿಸ್ಕಷನ್ಸ್. ಇದು ಯಾಕಿರುತ್ತೆ, ಅದು ಯಾಕಿರುತ್ತೆ, ಈ ಸಂಪ್ರದಾಯ ಯಾಕೆ ಮಾಡ್ತೀರಿ. ಆ ಪೂಜೆಗಳು ಏನ್ ಮಾಡ್ತೀರಿ ಅವು ಎಲ್ಲವೂ ಹಿನ್ನೆಲೆ ಗೊತ್ತಿದೆ ನಿಮ್ಗೆ? ಆಲ್ಮೋಸ್ಟ್. ಸೂಪರ್. ಓಕೆ. ಸೊ ಇಲ್ಲಿ ನಿಮ್ಮ ತಾತನ? ತಾತ ಪಾಲಚಂದ್ರ ಲಿಂಗಪ್ಪ ದಲಾಲ್. ದಲಾಲ್ ಅನ್ನೋದು ಏನೋ ಒಂದು ಇದು ಕಮ್ಯುನಿಟಿ ಹೆಸರ? ಇಲ್ಲ, ಆಕ್ಚುಲಿ ಇವರೆಲ್ಲರೂ ಬಿಸ್ನೆಸ್ ಮನ್. ಪಡಶೆಟ್ಟಿ ಅಂತ ಹೇಳಿ ಅವರು ಎಕ್ಸಾಕ್ಟ್ ಒಂದು ಮಾಲಿಂಪುರ್ ಅಂದ್ರೆ ಹಳ್ಳಿ ಇದೆ, ಅಲ್ಲಿಂದ ಬಂದು ಬಿಸ್ನೆಸ್ ಪರ್ಪಸ್ ಅಲ್ಲೆಲ್ಲ ಸೆಟ್ಲ್ ಆಗಿ ಬೇರೆ ಬೇರೆ ಎಲ್ಲ ಸೆಟ್ಲ್ ಆದ್ರು. ಆಮೇಲೆ ಅಜ್ಜ ಅವರೆಲ್ಲಾನು ಇದು ವಿವಿಂಗ್ ಮಷೀನ್ಸ್, ಇಲ್ಲಿ ಕಾಟನ್ ವಿವಿಂಗ್ ಜಾಸ್ತಿ ಅಲ್ಲ. ಸೊ ಅವರೆಲ್ಲ ಮುಂಬೈಯಿಂದ ತಗೊಂಡ್ಬಂದು ಇಲ್ಲಿ ಮಾರ್ತಿದ್ರು. ಸೊ ಅಲ್ಲಿ ಅದು ಮೀಡಿಯೇಟರ್ಗೆ ದಲಾಲ್ ಅಂತಾರಲ್ಲ. ಸೊ ಅದ ಕರ್ಕೋತ ದಲಾಲ್ ಅಂತ ಫಿಕ್ಸ್ ಆಯ್ತು. ಎಕ್ಸಾಕ್ಟ್ ಇಸ್ ಪಡಶೆಟ್ಟಿ. ಓಕೆ. ಓ, ಆ ಬಿಸ್ನೆಸ್ ಇವ್ರಿಗೆ ಹಂಗ ದಲಾಲ್ ಅನ್ನೋದಕ್ಕೆ ಅದು ಕಂಟಿನ್ಯೂ ಮನೆತನದ ಹೆಸರೇ ಆಗೋಗಿದೆ. ಓಕೆ, ಕೇಳ್ತೀನಿ. ಓಕೆ. ಇದು ಇಳಿದ್ರೆ ಇಲ್ಲಿ ಮತ್ತೆ ತಳಗ್ ಬರ್ತೀವಿ. ಹೊರಗಿಂದನು ಬರ್ಬೋದು, ಅದ ಅಲ್ಲಿ ಹೊರಗಿನ ಸ್ಟೇಸ್ ಅಲ್ಲಿ ಡೈರೆಕ್ಟ್ ಬರ್ಬೋದು. ಇದು ಕಿಚನ್. ಇದು ಇಂಡೋರ್ ಡೈನಿಂಗ್ ಏರಿಯಾ ಮಾಡ್ಕೊಂಡಿದ್ವಿ ನಾವು. ಇಂಡೋರ್ ಡೈನಿಂಗ್ ಹಾಲ್ ಮಾತ್ರ? ಇಂಡೋರ್ ಡೈನಿಂಗ್ ಇದೆ. ಓಕೆ. ಇಂಡೋರ್ ಅಂದ್ರೆ ಔಟ್ಡೋರ್ ಇದೆಯಾ? ಔಟ್ಡೋರ್ ಇದೆ. ಡೈನಿಂಗ್? ಡೈನಿಂಗ್. ಓಕೆ. ಸೂಪರ್. ಇದು ಒಂದು ಬೆಡ್ರೂಮ್ ಪಪ್ಪ ಮಮ್ಮಿಂದು. ಓಕೆ. ಇದು ಜಸ್ಟ್ ಕಾಮನ್ ರೂಮ್ ಇದೆ, ಸ್ಪೇರ್. ಏನು ಹೀರೋ ಇದ್ದಂಗಿದ್ದಾರೆ ಪಪ್ಪ. ಸೂಪರ್. ನಿಮಗೆ ಹೀರೋ ಮೆಟೀರಿಯಲ್ ನೀವು ಸರ್. ಹೀರೋ ಆಗ್ಬೋದಾಯ್ತು ನೀವು.
ಇದೊಂದು ಕಾಮನ್ ರೂಮ್ ಇದೆ. ಕಾಮನ್ ರೂಮ್ ಇದೆ. ಕಾಮನ್ ರೂಮ್. ಹಾಂ ಹಾಂ ಸರ್, ಒಂದು ನಿಮಿಷ ಬಂದ್ಬಿಟ್ಟು ಇದ್ರ ಹಾಂ ಹಾಂ ಬರ್ರಿ. ಹಾಂ ಒಂದು ಸ್ಟೈಲ್ ಆಫ್ ಇಲ್ಲ ನೀವು ಇಂಟರ್ವ್ಯೂ ಬೇಡ, ಇವೆಲ್ಲ ಕಲೆಕ್ಷನ್ ಆಫ್ ಪರ್ಫ್ಯೂಮ್ಸ್. ಹಾಂ ಹಾಂ ಏನು ನಾವು ಡೈಲಿ ಯೂಸ್ ಮಾಡ್ತೀವಿ ಹಾಂ ಅಂದ್ರೆ ಎಲ್ಲಿ ಮನೆಯಾಗ ಹೋದ್ರೆ ಎಲ್ಲ ಎಂಟಿ. ಒಂದು ಕರೆಕ್ಟ್ ಏಜಲ್ಲಿ ಅನಂತ್ನಾಗ್ ಇದ್ರು ಸರ್, ಹೀಗೆ ಅನಂತ್ನಾಗ್ ಹಿಂಗಿದ್ರು ನೋಡ್ರಿ. ಹಾಂ ಸೂಪರ್. ಹಾಂ ವಾಚ್ಗಳು ಬೇರೆ ಬೇರೆ ಅಂದ್ರೆ ಯಾವ ಒಂದೊಂದು ಏನೇನು ಅದಾವು ಹಾಂ ಬಳಸ್ಬೇಕು ಅನ್ನೋದು ಒಂದು ಏನೋ ಒಂದು ಇಂಟ್ರೆಸ್ಟ್ ಅದಲ್ಲ. ನಿಮ್ಗೆ ಹೇಳಿದ್ದಲ್ಲ, ಒಂದೊಂದು ಪ್ರತಿ ಒಂದು ವಸ್ತು ಅವ್ರು ಯೂಸ್ ಮಾಡ್ತಾರೆ, ಅದ್ರ ಅನುಭವಿಸ್ತಾರೆ, ಅದೋ ಒಂದು ಅದು ಇನ್ಸ್ಪಿರೇಷನ್. ಒಂದು ನನ್ನ ಸಿಂಗಲ್ ಚಾರ್ಜರ್ ಒಂದು ಸ್ಮಾಲ್ ವಾಚ್ ಮಿಸ್ಪ್ಲೇಸ್ ಆದ್ರೆ ನಂಗೆ ಗೊತ್ತಾಗುತ್ತೆ ಎಷ್ಟು ವಸ್ತು ಅದಾವು ಅದನ್ನೇನು. ಆದ್ರೆ ಒಂದು ಏನು ನಂಬರ್ ಆಫ್ ಕಲೆಕ್ಷನ್ಸ್ ಯಾಕಿದೆ ಅಂದ್ರೆ ನಾವು 40-30 ವರ್ಷ ಬಳಸಿದ ವಸ್ತು ಹಾಳೇ ಆಗಿಲ್ಲ, ಅವನು ಒಗದೇ ಎಲ್ಲ ವೇಸ್ಟು ಮಾಡಿಲ್ಲ. ಪ್ರತಿ ವರ್ಷ ಎಡಿಷನ್ ಮಾಡ್ತೀವಿ. ಸೊ ಅದು ಹಳಿದು ಯೂಸ್ ಕಮ್ಮಿ ಆಗುತ್ತೆ, ಬಟ್ ಅದು ಡ್ಯಾಮೇಜ್ ಆಗಿ ಅದು ಒಂದು ಸ್ಕ್ರ್ಯಾಪ್ ಆಗಲ್ಲ. ನಿಮ್ಗೆ ಅನಿಸ್ಬೋದು ಇಷ್ಟು ವಸ್ತು ಅದಾವತ್ತೆ, ನೀವು ಪ್ರತಿ ವರ್ಷ ಏನು ಮಾಡ್ತೀರಿ ತೆಗೆದು ಹಾಕಿಬಿಡ್ತೀರಿ. ಹಾಂ ತೆಗೆದು ಹಾಕಿ ಅವ್ರು ಹಾಕಿಬಿಡ್ತೀರಿ. ಹಾಂ ನೀವು ಅದನ್ನು ಫ್ರೆಂಡ್ಲಿ ಆಗಿ ತೊಗೊಂಡಾಗ ಅದನ್ನು ಬಳಸಿರಲ್ಲ. ನೀವು ಕೆಲವೊಂದು ವಸ್ತು ಲೈಫ್ ಲಾಂಗ್ ಅದು ತೊಗೊಂಡಾರಿ, ಅವನೇನು ಬಳಸಕ್ಕೆ ತೆಗೆದು ಹಾಕಕ್ಕೆ ಬರ್ದಾಗಿಲ್ಲ ಅಲ್ಲ. ಹಂಗೆ ಯಾವುದೇ ಒಂದು ವಸ್ತುವಿಗೆ ಒಂದು ಬೆಲೆ ಅದ. ಜಪಾನ್ದಾಗ ಒಂದು ವಿಜ್ಞಾನಿ ಒಬ್ಬರು ಹೇಳ್ತಾರೆ, ಆ ಒಂದು ಶೆಲ್ಲು, ಒಂದು ಟೇಪ್ ರೆಕಾರ್ಡು, ಒಂದು ರೇಡಿಯೋ, ಅದನ್ನು ಅದ್ರದ್ದು ಅವ್ಗೆ ಯೂಸ್ ಮುಗೀತಂದ್ರೆ ಅದೊಂದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ಸ್ ಅದ. ನಮ್ಮ ಇಂಡಿಯಾದಾಗ ಅಷ್ಟೇ ಅಲ್ಲ, ಇಡೀ ಭಾರತದಾಗ ಅಷ್ಟೇ ಅಲ್ಲ, ಇಡೀ ಜಗತ್ತು ತುಂಬ ಅದಾವೆ. ಅಲ್ಲಿ ಹೋದ ಅದನ್ನ ಇಟ್ಟು ಬಿಡ್ತಾರೆ, ಅದಕ್ಕೊಂದು ಬೆಲೆ ಕಟ್ಟಿ ಅದನ್ನು ಮುಂದೆ ನಾವು ವಾಪರಿಸ್ತಾನೆ. ಅದ್ರದ್ದು ವಸ್ತುವಿನ ಲೈಫ್ ಮುಗಿಯೋವರೆಗೆ ಅದನ್ನು ಯಾರಾದರೂ ಒಬ್ಬರು ಬಳಸ್ಬೇಕು. ಅದ್ರ ರೀಸೈಕಲ್ ಯಾವಾಗ ಆಗ್ಬೇಕಂದ್ರೆ ಇದ್ರದ್ದು ಆಯುಷ್ ಮುಗಿತಪ್ಪ, ಇನ್ನು ಇದ್ರದ್ದು ನಮಗೆ ಉಪಯೋಗ ಇಲ್ಲ ಅನ್ನುವಾಗ ಇಷ್ಟೆಲ್ಲ ವಸ್ತುಗಳು ಕಲೆಕ್ಷನ್ ಮಾಡೋದು ಮನುಷ್ಯ ಒಂದು ಹವ್ಯಾಸ. ಯಾವುದಾದ್ರೂ ಒಂದು ವಸ್ತು ತಗೋದೊಂದು ಹವ್ಯಾಸ ಇದ್ದೇ ಇರುತ್ತೆ, ಅದು ಬಂದ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ನೀವು ಬೇಕಾದಷ್ಟು ಹೇಳ್ರಿ, ಹೆಣ್ಮಕ್ಳದ್ದು ಒಂದು ಟೇಸ್ಟ್, ನಮ್ದು ಒಂದು ಟೇಸ್ಟು, ಫ್ಯಾಮಿಲಿಯವ್ರದ್ದು. ನೀವು ಯಾರಿಗೆ ಬ್ಯಾಡ್ ಅಂತೀರಿ, ಯಾರನ್ನ ಕಂಟ್ರೋಲ್ ಮಾಡೋರ್ದಿರಿ ಹೇಳ್ರಿ. ನೀವು ಬ್ಯಾಡ್ ಅಂದ್ರೆ ಬಿಡ್ತಾರ, ಜಗಳ ತೆಗಿತಾರೆ. ಸೊ ನಾವೇನಂತೀವಿ, ಅವ್ರಿಗೆ ಸರ್ಪ್ಲಸ್ ಕೊಟ್ಟು ಬಿಡೋದು, ಅವ್ರಿಗೆ ಅದು ಬ್ಯಾಡ್ ಅನ್ನಿಸ್ಬೇಕು. ನಿಮ್ಮ ಮನೆಯಲ್ಲಿ ಹೋಗಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ವೀಟ್ ಬಾಕ್ಸ್ ಇಡಿ, ಇದು ಭಾಳ ಕಾಸ್ಟ್ಲಿ ಇದೆ, ಇದು ಯಾರು ತಿನ್ನಬೇಡ್ರಿ, ಇಟ್ಸ್ ವೆರಿ ಕಾಸ್ಟ್ಲಿ ಇದೆ ನನ್ನ ಸಲುವಾಗಿ, ಅದನ್ನ ಎಲ್ಲರೂ ಬಂದು ಅಲ್ಲೇ ಅಟ್ಯಾಕ್ ಮಾಡಿ ತಿಂತಾರೆ. ನೀವು ಹಂಗೆ ತಂದಿಡ್ರಿ, ಅದು ಬಿದ್ದು ಕೊಳತು ಕಡಿಕ ದನಕ್ಕೆ ಹಾಕಿಬಿಡ್ತೀವಿ ನಾವು, ಅದನ್ನ ಯಾರೂ ಮುಟ್ಟಲ್ಲ. ಮನುಷ್ಯನ ಸ್ವಭಾವ ಬ್ಯಾಡ್ ಅಂದಿದ್ದು ಎಲ್ಲರಿಗೂ ಬೇಕಾಗತ್ತೆ. ಅದಕ್ಕೆ ನಾವೇನಂತೀವಿ, ಯಾರ ಅವಶ್ಯಕತೆ ಜಾಸ್ತಿ ಆದ್ರೆ ಒಂದು ಸಲ ತೋರಿಸಿ ಅದ್ರದ್ದು ಟೇಸ್ಟ್ ಮುಗಿಸ್ಬಿಡಿ. ಅದ್ರ ಜೊತೆ ಬಣ್ಣ ಹತ್ತಬೇಡಿ. ಬಟ್ಟೆ ಬೇಕಾ, 50 ಜೊತೆ ತೊಗೊಳ್ಳಿ, ಅದು ಹಾಳಾಗಿ ಹೋಗಿ. ಮೊಬೈಲ್ ಬೇಕಾ, ಇದು ಎಷ್ಟು ಟೇಸ್ಟ್ ಇದೆಯಲ್ಲ ಅದ್ರದ್ದು ಭಾಳ ದಿವಸ ಅದ್ರಕ್ಕೆ ಬೆಲೆ ಇಲ್ಲ. ಅದ್ರ ಬೆನ್ನ ಹತ್ತಬೇಡಿ. ನಿಮಗೆ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಅವ್ರ ಹತ್ರ ಯೂಸ್ ಮಾಡಿದ್ದಾರೆ, ಅದ್ರ ಎಕ್ಸಾಂಪಲ್ಸ ಬೇಡ. ನಿನ್ನ ಹತ್ರ ಇದೆಯಲ್ಲ, ಯೂಸ್ ಮಾಡಿಬಿಟ್ಟು ನೀನು ಗಾಡಿ ಓಡಿಸುವ ಬಟ್ಟೆ ಮಾಡಿಬಿಡೋದನ್ನ ಬೇಡ. ಆದರೆ ಅದ್ರ ಮೇಲೆ ಮೋಹ ಬೇಡ ಅಂತ ನಾನು ಅಂತೀನಿ. ನೀವು ಯಾವುದು ಪಡ್ಕೊಳಕ್ಕೆ ಆಗಂಗಿಲ್ಲ ಅದ್ರ ಬದಲು ಶ್ರಮ ಪಡಬೇಡಿ, ಅದೆಲ್ಲ ಕಾಮನ್. ನನ್ನ ಗೆಳೆಯರು ಹೇಳ್ತಾರೆ, ಈ ಬ್ರ್ಯಾಂಡೆಡ್ಡು, ಈ ಬ್ರ್ಯಾಂಡು, ಇದನ್ನೆಲ್ಲ ನಾನು ಅಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಂಡೆ, ನಾ ಫಾರಿನ್. ಆಯ್ತಪ್ಪ, ನಾನು ಎಲ್ಲ ನಿನ್ನಂಗೆ ಬೆನ್ನ ಹತ್ತಿ ದುಡ್ಡು ಹಾಕಿ ಎಲ್ಲ ತಂದು ಈ ಗಾಡಿ ಒರೆಸೋ ಬಟ್ಟೆ ಮಾಡಿದ್ದೀನಿ ಅಂತ ಹೇಳಿದವ್ರಿಗೆ ಏನು ಮಾಡೋದು ಅದನ್ನು ತೊಗೊಂಡು? ಇದೆ, ಅದಕ್ಕೊಂದು ಬೆಲೆ ಇದೆ, ಇಲ್ಲ ಅನ್ನಲ್ಲ. ಆ ಟೇಸ್ಟು ದೌಡು ಮುಗಿದು ಬಿಡಬೇಕು. ಅದನ್ನು ನೀವು ಸಾಯೋವರೆಗೆ ಅದನ್ನೇ ಕಾಯ್ಕೊಂಡು ಹೋದರೆ ನಾವು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಆಯ್ತು, ನಮ್ಮ ಲೈಫ್ ಸ್ಟೈಲ್ ಇದೆ, ಇದಕ್ಕೇನು ಬೇಕಾ, ನಮ್ಮ ಲೈಫಿಗೆ ಬೇಕಾಗೊಟ್ಟು ವಸ್ತುಗಳಿದ್ದಾವೆ, ಆಯಿತು, ಇದು ಮುಗಿತಲ್ಲ, ಇದ್ರ ಇತಿಹಾಸ. ಕೆಲಸ ಮಾಡಬೇಕಲ್ಲ, ಮನೆಯವ್ರು ಸಾಕಬೇಕಲ್ಲ, ಇದು ಲೈಫ್ ಲಾಂಗ್ ಕೆಲಸ ಅಲ್ಲ. ಇದು ಒಂದು ದಿನ, ಒಂದು ವಾರಕ್ಕೆ ಸಂತಿ ತರದೇ ಇದ್ರೆ, ಒಂದು ಮೊಬೈಲ್ ರೀಚಾರ್ಜ್ ಮಾಡದೇ ಇದ್ರೆ, ಒಂದು ಅವ್ರಿಗೆ ಬೇಕಾಗಿದ್ದ ವಸ್ತು ಕೊಡೋದಿದ್ರೆ ಗಂಡಸರ ಬಾಳೆ ಏನಾಗುತ್ತೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಅವ್ರು ಡಿಮಾಂಡ್ ಮಾಡಲ್ಲ, ಆರ್ಡರ್ ಮಾಡ್ತಾರೆ. ಹೇಗೆ ಬದುಕಿಸ್ಬೇಕು? ಡಿಮಾಂಡ್ ಮಾಡಲ್ಲ, ಆರ್ಡರ್ ಮಾಡ್ತಾರೆ. ಈಗ ಶ್ರೀಮಂತರಾಗೆ ಇರ್ಬೋದು, ಆದ್ರೆ ಬದುಕೋದು ಶ್ರೀಮಂತರಾಗಿ ಬದುಕೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ಎಲ್ಲರದ್ದು ಒಂದೊಂದು ಡಿಮಾಂಡ್ಸ್ ಬೇರೆ ಇದೆ. ಅದಕ್ಕೆ ನಾವು ಎಲ್ಲ ಒಂದು ವ್ಯಾಪಾರಸ್ಥರದ್ದು ನಿಮ್ಗೆ ಹೇಳಿದ್ನಲ್ಲ ಬೆಳಗ್ಗೆ, ಇದು ಒಂದು ಕಾಮನ್ ಸೆನ್ಸ್ ಭಾಳ ಇರುತ್ತೆ ಇಲ್ಲಿ. ಯಾಕಂದರೆ ನಾವು ಎಲ್ಲ ಟೇಸ್ಟು, ಎಲ್ಲ ಸ್ಮೆಲ್ಲು ಕಂಡುಹಿಡಿತೀವಿ. ಕಷ್ಟದ ಸ್ಮೆಲ್ ಗೊತ್ತಿದೆ,
ಅನುಭವಿಸಿದ್ದೀವಿ, ಹುಟ್ಟೋದು ಗೊತ್ತಿದೆ. ಸಂತಿ ತರಕ ಚಿಲ್ಲರ್ ರೊಕ್ಕ ಇಲ್ಲ ಅಂದರೂ ಬೆಳಗ್ಗೆ ಎದ್ದು ಅವನ ಹತ್ರ ಮಟೀರಿಯಲ್ ತೊಗೋಬೇಕಾದ್ರೆ ನಾವು ಏನೇನೋ ಅವನ ಜೊತೆ 10 ನಿಮಿಷ ಮುಂಚೆ ಅವ್ನು ಉದ್ರಿ ತೊಗೋಬೇಕಾದ್ರೆ ಏನು ಮಾತಾಡಬೇಕು, ಆಮೇಲೆ ಅವ್ನು ನಮ್ಮ ಇಂಪ್ರೆಷನ್ ಆಗಿ ಸಾಕೋರು ವೈರಿ ನೀವು ಯಾವಾಗ ಕೊಡ್ತೀರಿ ಕೊಡ್ರಿ ಅನ್ಬೇಕು. ಅದೆಲ್ಲ ಟ್ರಿಕ್ಸ್ ಕಲಿಬೇಕಾದ್ರೆ ಹೇಳ್ರಿ ನಮಗೆ ನಮ್ಮ ಜೀವನದ ಅನುಭವಗಳ. ನಾನು ನಿಮ್ಗೆ ಇನ್ನೊಂದು ಚಿತ್ರ ಜೋಕ್ ಹೇಳ್ಬೇಕಂದ್ರೆ, ನಾವು ಚಿಕ್ಕವರಿದ್ದಾಗೆಲ್ಲ ಬಾಂಬೆನಲ್ಲಿ ನಮ್ಮ ಅಜ್ಜಾರೆಲ್ಲ ಬಿಸ್ನೆಸ್ ಮ್ಯಾನ್. ಈಸ್ ಅ ವೆರಿ ಇಂಟೆಲಿಜೆಂಟ್ ಬಿಸ್ನೆಸ್ ಮ್ಯಾನ್. 100 ವರ್ಷದಿಂದನೇ ಎಲ್ಲ ಎಸ್ಟಾಬ್ಲಿಷ್ ಮಾಡಿದ್ರು. ಅವರೆಲ್ಲ ಫುಲ್ ಕೋಟ್ ಹಾಕೊಂಡು ಬಡಿಗೆ ತಗೊಂಡು ಕೆಳಗಡೆ ಬರ್ತಿದ್ರೆ 50 ಜನ 60 ಜನ ವೇಟಿಂಗ್ನಲ್ಲಿ ಭೇಟಿಯಾಗ ಅವರು ಕಾರ್ಕೊಂಡ್ರು ಎಲ್ಲ ಇರ್ತಿದ್ರಿ. ಅವ್ರ ಸಲಾಗಿ ಒಂದು ಟಕ್ಕೆ ಗಾದಿ ಪೆಟ್ಟಿಗೆ ಒಂದು ದೊಡ್ಡದು ಬಿಲ್ಡಿಂಗ್ ಇತ್ತು ನಮ್ಮಲ್ಲಿ. ನಮ್ಮ ಅಜ್ಜರು ಎಲ್ಲರೂ ಸಾಯಂಕಾಲ ಅವ್ರು ಬಂದರೆ ಎಲ್ಲರೂ ದೊಡ್ಡ ರೆಸ್ಪೆಕ್ಟ್. ಅವರು ಒಂದು ರಾಜರ ಥರ ಅವ್ರಿಗೊಂದು ಗೌರವ ಇತ್ತು. ಬಿಸ್ನೆಸ್ ಮ್ಯಾನ್ ಬಾಂಬೆನಲ್ಲಿ 100 years ಬ್ಯಾಕ್ ಹೋಗಿ ಬಿಸ್ನೆಸ್ ಮಾಡಿದ್ದಾರೆ ಅಂದರೆ ಅವ್ರು ಯಾವ ಥರ ವ್ಯಕ್ತಿತ್ವ ಇತ್ತು. ಬಾಂಬೆನಲ್ಲಿ ಅಲ್ಲೇ ನಮ್ದು ಬಾಬಾ ಬಿಲ್ಡಿಂಗ್ ಅಂತ ಒಂದು ಬಿಲ್ಡಿಂಗ್ ಇದೆ, ಈಗಲೂ ಇದೆ. ನಮ್ಮ ಫಾದರ್ ಅಣ್ಣನಂದರು ಕಾಕಾಗಳು ದೊಡ್ಡವರಾಗಿದ್ದು. ಇಲ್ಲಿಂದ ಬಾಂಬೆಗೆ ಎದಕ್ಕೆ ಹೋದ್ರು? ಅವರು ಬಿಸ್ನೆಸ್ ನಮ್ಮ ಅಜ್ಜಾರೆಲ್ಲ ಅಲ್ಲಿ ಹೋಗಿ ಎಸ್ಟಾಬ್ಲಿಷ್ ಆಗಿದ್ರಲ್ಲ. ಏನು ಬಿಸ್ನೆಸ್ ಮಾಡೋರು? ಅವೆಲ್ಲ ಅಡತಿ ಬೆಲ್ಲದ ಇದು ಒಂದು ಟ್ರೇಡಿಂಗ್ ಬಿಸ್ನೆಸ್. ಅಂದರೆ ನೀವು ಏನಾದರೂ ಬಂದರೆ ಕಿರಾಣಿ ಬೇಕಾ, ಸ್ಟೀಲ್ ಬೇಕಾ, ಗೋಲ್ಡ್ ಬೇಕಾ, ಸಿಲ್ವರ್ ಬೇಕಾ, ಅವ್ರಿಗೆ ಆ ಬಾಂಬೆದು ಏನು ಗೊತ್ತಿಲ್ಲ. ನೀವು ಹೋಗೋದು ಅವರಲ್ಲಿ ದುಡ್ಡು ಇಡೋದು 1% ಕಮಿಷನ್. ನಿಮ್ಗೇನು ಬೇಕೆಲ್ಲ ಬಾಂಬೆನಲ್ಲಿ ಕೊಡಿಸಿ ನಿಮ್ಗೆ ಡಿಸ್ಪ್ಯಾಚ್ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡೋ ಜವಾಬ್ದಾರಿ ಮಾಡ್ತಿದ್ರು. ಹೌದು, ಇಲ್ಲೆಲ್ಲ ದೊಡ್ಡ ಕಿರಾಣಿ. ಏನು ಎಜುಕೇಶನ್ ಇತ್ತು, ಓದಿದ್ರ ಹೆಂಗದು? ಆಗಿನ ಬ್ರಿಟಿಷ್ ಬಾಂಬೆನಲ್ಲಿ ಹೋಗಿ ಹಂಗೆ ಮಾಡೋದಂದ್ರೆ ಅಷ್ಟು ಈಜಿ ಅಲ್ವಲ್ಲ ಸರ್? ಅವರು ಆವಾಗ ಅಷ್ಟು ಬೆಳೆದಿದ್ದಾರಂತೆ. ನಾವು ಇಷ್ಟೆಲ್ಲ ಅವ್ರು ನಮ್ಮ ತಂದೆ ಅವರು ನಮ್ಮ ರಬಗೈಲಿ ನಮ್ಮ ಅಜ್ಜಾರು ಅಲ್ಲಿ ಬಾಂಬೆನಲ್ಲಿ ಮಾಡ್ರು. ಅದೇ ಥರ ನಮ್ಮ ಅಜ್ಜಾರ ಗೆಳೆಯರು 6 ಜನ ಹೋದ್ರು. ಮತ್ತೆ ಅವರು 6 ಶಾಪ್ ಓಪನ್ ಮಾಡಿದ್ರಿ. ಒನ್ ಆಫ್ ದ ಬೆಸ್ಟ್ ಸ್ಟ್ರೀಟ್ ಆಫ್ ಇನ್ ಬಾಂಬೆ, ಪ್ರಿನ್ಸ್ ಸ್ಟ್ರೀಟ್ ಅಂತಾರೆ, ಮೆಟ್ರೋ ಟಾಕೀಸ್ ಪಕ್ಕದಲ್ಲಿ. ಆ ಸ್ಟ್ರೀಟ್ನಲ್ಲಿ ಹೋಗಿ ದಂಧೆ ಮಾಡಿದ್ದಾರೆ ಅವರು ಆಗಿನ ಕಾಲದಲ್ಲಿ. ಹೌದು, ಅವಾಗ ಇಲ್ಲೆಲ್ಲ ಜನ ಟ್ರೈನಿಂಗ್ ಅಂತ ಹೋಗಿ ಕಾರ್ಪೊರೇಟ್ ಆಗೋದು, ಕೆಲಸ ಮಾಡೋದು, ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಆ ನಾಲೆಜ್ ತೊಗೊಂಡು ಇಲ್ಲಿ ಬಂದು ಬಿಸ್ನೆಸ್ ಮಾಡ್ತಿದ್ರು. ಅವಾಗಿನ್ನೂ ಯಾರು ಬೆಳೆದಿದ್ದಿಲ್ಲ ಆ ಟೈಮ್ನಲ್ಲಿ. ಅವರು ಅಂದರೆ ನಾವೊಂದು ಗ್ರಾಮೀಣ ಪ್ರದೇಶದಿಂದ ಹೋಗಿ ಆ ನಾಲೆಜ್ ಇತ್ತು ಅವ್ರಿಗೆ. ಅವಾಗ ಇಲ್ಲೆಲ್ಲ ಕಿರಾಣ ಶಾಪು, ಸ್ಟೀಲ್ ಶಾಪ್ಸು. ಇವರು ಬಾಂಬೆಗೆ ಹೋದ್ರೆ ಯಾರು ತಗೋದಪ್ಪ, ಅವ್ರಿಗೆ ಕರ್ಕೊಂಡು ಹೋಗಿ ಎಲ್ಲ ಮಟೀರಿಯಲ್ ಅಲ್ಲಿ ಅವ್ರದ್ದೊಂದು ಡೋಮೆಟ್ರಿ ಥರ ಒಂದು ಬಿಲ್ಡಿಂಗ್ ಇತ್ತು. ಇವ್ರದೇ ರೊಕ್ಕ ಅವ್ರಿಗೆಲ್ಲ ಕೊಡಿಸೋದು, 1% ತಗೊಳ್ಳೋದು. ಒಂದು ಫ್ಲೋರ್ ಪೂರ್ತಿ ನಮ್ಮದು ಡೋಮೆಟ್ರಿ. ಅಂದರೆ ಅವ್ರ ಲಾಕರ್ ರೂಮು, ವಾಶ್ರೂಮು, ಅಡುಗೆ ಮನೆ. ಅಲ್ಲಿ ಬಂದರೆ ನೀವು ಲಾಡ್ಜ್ಗೆ ಹೋಗಲ್ಲ, ನಿಮ್ಮ ದುಡ್ಡು ಡಿಪಾಸಿಟ್ ಮಾಡೋದು, ಲಾಕರ್ದಲ್ಲಿರೋದು, ಊಟ ಮಾಡೋದು, ಆ ದಿವಸ ಇರೋದು. ನೆಕ್ಸ್ಟ್ ಡೇ ಟ್ರೇಡಿಂಗ್ ಒಂದು ಶಾಪ್ಸ್ ಇತ್ತು. ಅಲ್ಲಿ ನಿಮ್ಗೇನು ಬೇಕಲ್ಲ ಮ್ಯಾನೇಜರ್ ಹತ್ರ ಎಲ್ಲ ಹೇಳೋದು. ಆಮೇಲೆ ಅವನ್ನೆಲ್ಲ ನಿಮ್ಗೆ ಕೊಡಿಸ್ಬಿಡ್ತಿದ್ದ. 3rd ಫ್ಲೋರ್ 4th ಫ್ಲೋರ್ ನಮ್ಮ ಮನೆ. ಎಲ್ಲ ಮೊಮ್ಮಕ್ಕಳು ನಾವು ಎಲ್ಲ ಚಿಕ್ಕವರಿದ್ದಾಗ ಆಡಕ್ಕೆ ಹೋಗ್ತಿದ್ದೀವಿ ಬಾಂಬೆನಾಗೆ. ಹೌದು, ಎಲ್ಲ ಸೈಕಲ್ ತೊಗೊಂಡು ಎಲ್ಲ ಅಡ್ಡಾಡ್ತಿದ್ದೀವಿ. ಸೊ ನಮ್ಮ ಅಜ್ಜಾರು ಬಂದರೆ ಅವ್ರದ್ದೊಂದು ವೇಟೇಜ್. ನಾನು ಏನು ಮಾಡ್ತಿದ್ದೆ ಚಿಕ್ಕವನಿದ್ದಾಗ, ನಮ್ಮ ಅಜ್ಜ ಎಲ್ಲಿ ಕೊಡ್ತಾನಲ್ಲ ಗಲ್ಲೆ ಪೆಟ್ಟಿಗೆ, ಆ ಮೇನ್ ಗದ್ದಿ ಮೇಲೆ ಹೋಗಿ ಕೊಡ್ತಿದ್ದೆ. ನಮ್ಮ ಮ್ಯಾನೇಜರ್ ಇದ್ರು ಬಸಲಿಂಗಪ್ಪ ಅಂತ, ಕಿನಿಗೆ ಅಂತ ಎಲ್ಲೆಲ್ಲೋ ಬಿಜಾಪುರ. ಅಲ್ಲಿ ಕೊಡಬೇಡಪ್ಪ, ಅವ್ರ ಮಾಲಕರು ಕುರ್ಚಿ, ಅಲ್ಲಿ ಕೊಡಬೇಡ. ನಾವು ಒಂದು ಸಲ ಕುಂತೆ, ಮತ್ತೆ ಎಬ್ಬಿಸಿದ, ಮತ್ತೊಂದು ಸಲ ಕುಂತೆ. ಈಗ ನಮ್ಗೆ ಆಟ, ನಾನು ಯಾಕೆ ಮಾಲಕಲ್ಲ, ನಾನು ಮಾಲಕನ ಮಗನಲ್ಲ, ನಾನು ಕೊಡ್ಬೋದಲ್ಲ. ಆಯ್ತಪ್ಪ, ನೀನು ಮಾಲಕನ ಮಗ ಆಯ್ತು. ಅವ್ನು ಹೇಳೋದು ಬಿಟ್ಬಿಟ್ಟ. ಒಂದ್ಸಲ ನಮ್ಮ ಅಜ್ಜ ಬರ್ಬೇಕಾದ್ರೆ ನಾನು ಅಲ್ಲಿ ಕುಂತಿದ್ದೆ. ಅವ್ನು ಕೇಳಿದ್ರೆ ನಮ್ಮ ಅಜ್ಜ ಬಾರೋ ಇಲ್ಲಿ ಟಾಂಗ ತರ್ತಿದ್ರು. ಸಾಯಂಕಾಲ ಒಂದು ಟಾಂಗ ಬಂದು ನಿಂದಿರ್ತಿತ್ತು. ಆ ಟಾಂಗನಲ್ಲಿ ಎಲ್ಲ ಮೊಮ್ಮಕ್ಕಳು ಕರ್ಕೊಂಡು ಗೇಟ್ ಆಫ್ ಇಂಡಿಯಾ ಬಾಂಬೆ ಎಲ್ಲ ಸುತ್ತರಿಸಿ ಮತ್ತೆ ಸಾಯಂಕಾಲ ಬಿಟ್ಬಿಡ್ತಿದ್ರು. ಅಜ್ಜ ಹೇಳ್ದ, ಆ ಕುರ್ಚಿ ಅದು ನೀನು ಬಂದು ಡೈಲಿ ಕೊಟ್ಟಿರ್ತೀವಿ. ಹೌದಾ ಅಜ್ಜ, ಕೊಡ್ತೀನಿ. ಆ ಕುರ್ಚಿ ಮಹತ್ವ ಗೊತ್ತಿದೆ ನನಗಂತ ಕೇಳಿದ್ರು. ನಾವೆಲ್ಲ ಚಿಕ್ಕ ಮಕ್ಕಳು ಇಲ್ಲ. ಅದಕ್ಕೆ ಕುರ್ಚಿ ಮಹತ್ವ ಅಂದರೆ ಆ ಗದ್ದಿಗೆ ಬೆಳಗ್ಗೆ 6 ಗಂಟೆಗೆ ಕೇಳಬೇಕು. ಆಯ್ತಜ್ಜ. 6ರಿಂದ 10 ಗಂಟೆವರೆಗೆ ಆ್ಯಸ್ ಎ ಲೇಬರ್ ಕಸ ಹೊಡಿದು, ನೀರು ತುಂಬೋದು, ಬಂದವ್ರಿಗೆಲ್ಲ ಚಹಾ ಕೊಡೋದು. ನೀನು 4 ಗಂಟೆ ಕೆಲಸ ಮಾಡ್ತೀಯಾ? ನಾನು ಮಾಡ್ತೀನಿ ಅಜ್ಜ. 4 ಗಂಟೆ ನಮ್ಗೆ ಕೆಲಸ ಕೊಟ್ಟರು. ಆಮೇಲೆ ನಾಷ್ಟ ಗಿಷ್ಟ ಎಲ್ಲ ಆದ ನಂತರ 10 ಗಂಟೆ ಕರಿತಿದ್ರು. ನೀ ಆಸ್ ಎ ಮ್ಯಾನೇಜರ್ ಅಂದ್ರೆ ಏನು ಅಜ್ಜ? ಎಲ್ಲ ಟಪಾಲ್ ಡಿಸ್ಪ್ಯಾಚ್ ಕೊಡೋದು, ಬಂದು ಮಟೀರಿಯಲ್ ಕೌಂಟ್ ಮಾಡೋದು, ಯಾರಿಗೆ ಪೇಮೆಂಟ್ ಕೊಡಬೇಕಾಗಿದೆ. 4 ಗಂಟೆವರೆಗೆ ಮ್ಯಾನೇಜರ್ ಥರ ಕೆಲಸ. ಆಯ್ತಜ್ಜ. ಮುಂದೆ 6 ಗಂಟೆಗೆ ಬಂದು ಅಲ್ಲಿ 1 ಗಂಟೆ ಕೊಡು. ನಾ ಬೆಳಗ್ಗೆ ಅದಕ್ಕಿನ ಜೀವನದಲ್ಲಿ ಮುಂಚೆನೇ ನೀ ಮಾಲಕ ಆಗಿಬಿಟ್ರೆ ಆಮೇಲೆ ನೀನು ನೌಕರದಾರ ಆಗ್ಬೇಕಾಗುತ್ತೆ. ಮುಂಚೆನೆ ಮಾಲಕ ಆದ್ರೆ ನೌಕರ ಆಗ್ಬೇಕಾಗುತ್ತೆ. 60 ವರ್ಷ ಆಗಲ್ಲ, ಎಲ್ಲರೂ ಚಾಕರಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಿನ್ನ ವಯಸ್ಸಿನಲ್ಲಿ 20 ವರ್ಷ ನೀನು ಮೊದಲು ಕೆಲಸಗಾರ ಆಗು, ಲೇಬರ್ ಆಗು.
ಎಲ್ಲ ಕೆಲಸ ಕಲಿ, ಆಮೇಲೆ 40 ವರ್ಷದವರೆಗೆ ನೀನು ಆ್ಯಸ್ ಎ ಮ್ಯಾನೇಜರ್ ಥರ ಕೆಲಸ ಮಾಡು. ಅಂದರೆ ಯಾಕೆ ನಾವು ಈ ವಿಷಯ ನೆನಪತ್ತು, ನಾವು ಎಷ್ಟೋ ವಿಷಯ ಶಾಲೆಯಲ್ಲಿ ಕಲ್ತೀವಿದ್ದು ಎಲ್ಲ ಡಿಲೀಟ್ ಆಗಿ ಹೋಗಿದೆ, ಬಟ್ ಇವು ಯಾಕೆ ನನ್ನ ಮೆಮೊರಿಯಲ್ಲಿ ಉಳೀತು. ಸೊ ನಮ್ಮ ಜೀವನದ ಪಾಠ ಅಲ್ಲಿಂದನೇ ಶುರುವಾಯಿತು. ಅಂದ್ರೆ ಅವ್ರು ಯಾಕೆ ನಮಗೆ ಈ ಥರ ಕಲಿಸಿರು, ಇವರೆಲ್ಲ ನಾವು ಯಾಕೆ ಇನ್ಸ್ಪಿರೇಷನ್ ಆದರು, ಇವರು ಒಂದೊಂದು ಸ್ವಲ್ಪ ಕಂಟೆಂಟ್ಗಳು ನಾವೆಲ್ಲ ಕಲೆಕ್ಟ್ ಮಾಡೇ ಒಂದು ರೂಪ ಬಂದಿದೆ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಇವೆಲ್ಲ ನಮ್ಗೆ ಅನುಭವ ಇದ್ದಿದ್ದಿಲ್ಲ. ನಮ್ಗೆ ಬೇಕಾದೆಲ್ಲ ನಮ್ಮ ತಂದೆ ಕೊಟ್ಬಿಟ್ಟಿದ್ರು, ಮಾರ್ಕೆಟ್ ಕೊಟ್ಬಿಟ್ಟಿತ್ತು, ಅನುಭವ ಯಾರು ಕೊಡೋರು.